wants to say something. 2025 போல ஒரு வருஷம், amen, பின்னால ஒரு 50 வருஷமும் நீங்க பார்த்திருக்க முடியும். 2025ನೇ ಈ ವರ್ಷದ ರೀತಿಯಲ್ಲಿ ಕಳೆದ 50 ವರ್ಷದಲ್ಲೂ ಕೂಡ ಎಂದೂ ಇರಲಿಲ್ಲ. I tell you, God is going to bless India. ನಿಮಗೆ ಹೇಳ್ತೇನಲ್ಲ, ದೇವರು ಭಾರತವನ್ನು ಆಶೀರ್ವದಿಸಲಿದ್ದಾರೆ. India will come on the top level this year. ಈ ಒಂದು ವರ್ಷ ಭಾರತವು ಉನ್ನತ ಸ್ಥಾನಕ್ಕೆ ಬರಲಿದೆ. There will be tremendous economic growth in our nation. ನಮ್ಮ ದೇಶದ ಹಣಕಾಸಿನಲ್ಲಿ ಉನ್ನತವಾಗಿ ಬೆಳೆಯಲಿದೆ. God will raise young generation to change the face of India. ದೇವರು ಒಂದು ಯವನಸ್ಥ ಸಂತತಿಯನ್ನು ಎಬ್ಬಿಸಲಿದ್ದಾರೆ ದೇಶದ ಪರಿಸ್ಥಿತಿಗಳನ್ನು ಬದಲಾಯಿಸಲು. How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? As you pray, continue to pray. ನೀವು ಎಡಬಿಡದಿದ್ದಕ್ಕಾಗಿ ಪ್ರಾರ್ಥಿಸುವಾಗ People in high positions, ಉನ್ನತದಲ್ಲಿರುವಂತ ಜನರೆಲ್ಲ, they will bring justice to the land. ಅವರು ಭೂಮಿಗೆ ಒಂದು ನ್ಯಾಯವನ್ನು ತರಲಿದ್ದಾರೆ. Amen. Days are coming. ದಿನಗಳು ಬರುತ್ತೆ. And it is already there. ಈಗ ಬಂದಿದೆ. All kind of superstitious things will leave India. ಎಲ್ಲ ಮೂಢನಂಬಿಕೆಗಳು ದೇಶವನ್ನು ಬಿಟ್ಟು ಹೋಗಲಿದೆ. People with high standard, high thinking will rise up. ಉನ್ನತವಾಗಿ ಯೋಚಿಸುವವರು, ಒಳ್ಳೆ ಜ್ಞಾನಿ ಉಳ್ಳ ಜನರು ದೇಶದಲ್ಲಿ ಎದ್ದೊಳ್ಳಲಿದ್ದಾರೆ. Elijah cried about the leadership of Israel. ಇಸ್ರೇಲ್ನ ನಾಯಕದ ಕಾರ್ಯದ ಕುರಿತು ಎಲಿಯನು ಗೋಳಾಡಿದಾಗ, when Elijah cried about the leadership of Israel, ಇಸ್ರೇಲಿನ ನಾಯಕತ್ವದ ಕುರಿತು ಎಲಿಯನು ಪ್ರಾರ್ಥಿಸಿದಾಗ, God said, I have kept 7,000 people. ದೇವರು ಹೇಳಿದ್ರು, ನಾನು 7,000 ಜನರನ್ನು ಇಟ್ಟಿದ್ದೇನೆ. Don't look at what is happening on the top brass. ಮೇಲೆ ಏನ್ ನಡೀತಾ ಇದೆ ಅಂತೆಲ್ಲ ಗಮನಿಸ್ತಿರಬೇಡಿ. Look at the, amen, look beneath. ಕೆಳಗಡೆ ನೋಡಿ. God is raising a strong pillar. ದೇವರು ಬಲವಾದ ಪಿಲ್ಲರ್ ಗಳನ್ನು ಎಬ್ಬಿಸುತ್ತಿದ್ದಾರೆ. ಎಷ್ಟು ಜನ ಆಮೆನ್ ಅಂತೀರಾ? People with high IQ, ಉನ್ನತವಾದ ಜ್ಞಾನವುಳ್ಳ IQ ಉಳ್ಳ ಜನರು, people with strong ethical background, ಒಳ್ಳೆ ಬಲವುಳ್ಳ ಒಂದು ಒಳ್ಳೆ ಎಥಿಕಲ್ ಬ್ಯಾಕ್ ಗ್ರೌಂಡ್ ಇರುವಂತ ಜನರು, amen, people who fear God, ದೇವರಿಗೆ ಎದುರಿರುವಂತ ಜನರು, they are going to rise up and build India. ಅವರು ಎದ್ದು ದೇಶವನ್ನು ಕಟ್ಟಲಿದ್ದಾರೆ. ಎಷ್ಟು ಜನ ಆಮೆನ್ ಅಂತೀರಾ? It is all because God has heard the prayer of the church. ಇದೆಲ್ಲ ಯಾಕೆ ಅಂದ್ರೆ ದೇವರು ಸಭೆಯ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಎಷ್ಟು ಜನ ಆಮೆನ್ ಅಂತೀರಾ? God has heard the tears of the people of God. ದೇವರು ದೇವ ಜನರ ಕಣ್ಣೀರನ್ನು ದೇವರು ಕೇಳಿದ್ದಾರೆ. That's why God is going to make India the most powerful economy in the world. ಅದಕ್ಕಾಗಿ ದೇವರು ಭಾರತವನ್ನು ಹಣಕಾಸಿನಲ್ಲಿ ತುಂಬಾ ಬಲಿಷ್ಠರಾಗಿ ಮಾಡಲಿದ್ದಾರೆ. Hallelujah. Hallelujah. Days are coming, India is going to compete with very strong, amen, partners. ನಿಮಗೆ ನಾ ಹೇಳ್ತೇನಲ್ಲ, ದಿನಗಳು ಬರುತ್ತೆ, ದೇಶವು ಉನ್ನತವಾದ ತುಂಬಾ ಬಲವುಳ್ಳ ಜನರ ಜೊತೆ ಅವರು ಸವಾಲಾಗಿ ಇರುವ ರೀತಿಯಲ್ಲಿ ದೇವರು ಎಬ್ಬಿಸಲಿದ್ದಾರೆ. ಎಷ್ಟು ಜನ ಆಮೆನ್ ಅಂತೀರಾ? ಇಂಡಿಯಾவை திரும்பி பார்க்கும்படி கர்த்தர் இந்தியாவை ஆசீர்வதிக்கிறார். ಭಾರತವನ್ನು ತಿರುಗಿ ನೋಡುವ ರೀತಿಯಲ್ಲಿ ದೇವರು ಭಾರತವನ್ನು ಆಶೀರ್ವದಿಸಲಿದ್ದಾರೆ. All kind of witchcrafts are going to perish in India. ಎಲ್ಲಾ ಮಾಟ ಮಂತ್ರಗಳು ಭಾರತದಲ್ಲಿ ಕಾಣೆಯಾಗಲಿದೆ. As the glory of God rises, ದೇವರ ಮಹಿಮೆ ಎದ್ದೊಳ್ಳುವಾಗ, as the people with amen praise rise up, ಸ್ತುತಿಯ ಜನರು ಎದ್ದೊಳ್ಳುವಾಗ, amen, the powers of witchcraft is going to fall in this nation. ಮಾಟ ಮಂತ್ರದ ಬಲಗಳು ದೇಶದಲ್ಲಿ ಬಿದ್ದೋಗಲಿದೆ. Amen. Hallelujah. 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 God is going to bring a revival, amen, which Africa saw. ಆಫ್ರಿಕಾ ನೋಡಿದ ಒಂದು ಉಜ್ಜೀವನವನ್ನು ದೇವರು ಇಲ್ಲಿ ತರಲಿದ್ದಾರೆ. God is going to bring people, amen, who worship God in so much that they bring down heaven on earth. ದೇವರನ್ನು ಸ್ತುತಿ ಮಾಡುವ ಜನರನ್ನು ದೇವರು ಹೇಗೆ ಎಬ್ಬಿಸ್ತಾರೆ ಅಂದ್ರೆ, ಅವರು ಪರಲೋಕವನ್ನೇ ಹಾಗೆ ಭೂಮಿಗೆ ಇಳಿಸುವ ರೀತಿಯಲ್ಲಿ வல்லமை இறங்கி 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 பூமி மேல் இருக்கிற சாபம் எல்லாம் அழிக்கப்பட போகிறது. ಆ ಬಲವು ಇಳಿದು 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 ಭೂಮಿ ಮೇಲಿರುವಂತ ಶಾಪಗಳೆಲ್ಲ ನೀಗಿ ಹೋಗಲಿದೆ. ಆಮೆನ್ சொல்றேன். ಎಷ್ಟು ಜನ ಆಮೆನ್ ಅಂತೀರಾ? அவர்கள் ஆராதிக்க ಅವರು ಆರಾಧಿಸ್ತಾ ಆಮೆನ್, ಮಂತ್ರ ಕ್ರಿಯೆಗಳು ஒண்ணும் பண்ண முடியாதபடி இந்தியாவிலே விழுந்து போகிறது. ಮಂತ್ರದ ಕಾರ್ಯಗಳು ಏನು ಮಾಡಕ್ಕಾಗದೆ ಭಾರತದಲ್ಲಿ ಎಲ್ಲವೂ ಬೇಡವಿ ಬೀಳಲಿದೆ. Amen. I tell you, ನಿಮಗೆ ನಾ ಹೇಳ್ತೇನೆ, amen, listen to me very carefully. ಚೆನ್ನಾಗಿ ಗಮನಿಸಿ. This should be recorded in your heart. ಇದು ನಿಮ್ಮ ಹೃದಯಗಳಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. God is going to raise many people who will crush the head of the ancient serpent in this nation. ಈ ಒಂದು ದೇಶದಲ್ಲಿ ಆ ಆದಿ ಸರ್ಪದ ತಲೆಯನ್ನು ಜಜ್ಜುವುದಕ್ಕಾಗಿ ದೇವರು ಅನೇಕ ಜನರನ್ನು ಎಬ್ಬಿಸಲಿದ್ದಾರೆ. People full of the Holy Spirit and power. ಪವಿತ್ರಾತ್ಮ ಬಲವು ತುಂಬಿರುವಂತ ಜನರು. Their work is to move everywhere and, amen, put their,
amen, feet on the head of the serpent. ಅವರ ಕೆಲಸವೆಲ್ಲ ಬೇರೆ ಎಲ್ಲಾ ಕಡೆ ಹೋಗಿ ಆ ಆದಿ ಸರ್ಪದ ತಲೆಯನ್ನು ಚಚ್ಚುವಂತದೆ. In Revelation chapter 2, ಪ್ರಕಟಣೆ 2ನೇ ಅಧ್ಯಾಯ, amen, the word of God says, ದೇವರ ವಾಕ್ಯ ಹೇಳುತ್ತೆ, these feet are made with brass. ಈ ಕಾಲುಗಳು ತಾಮ್ರದ ಪಾದಗಳಿಂದ ಮಾಡಿದೆ. Amen, hallelujah. Hallelujah. ಅವರುடைய ಕಾಲ್ಗೆ, ಆತನ ಕಾಲುಗಳು ಬೆಂಡಲ ಕಾಲ್ಗಳಾಗಿರುತ್ತದೆ. ಅದು ತಾಮ್ರದ ಪಾದಗಳಾಗಿತ್ತು. Amen. God is going to raise people who have bronze feet. ದೇವರು ತಾಮ್ರ ಕಾಲುಗಳು ಉಳ್ಳ ಜನರನ್ನು ಎಬ್ಬಿಸಲಿದ್ದಾರೆ. Their work is to crush the head of the serpent. ಅವರ ಕೆಲಸಗಳೆಲ್ಲ ಆ ಸರ್ಪದ ತಲೆಯನ್ನು ಚಚ್ಚುವಂತದೆ. India is surrounded with serpents. ಭಾರತವು ಸರ್ಪಗಳಿಂದ ತುಂಬಿದೆ. But God is going to raise, amen, people who crush the head of it. ಆದರೆ ದೇವರು ಸರ್ಪಗಳನ್ನು ಚಚ್ಚುವವರನ್ನು ಎಬ್ಬಿಸಲಿದ್ದಾರೆ. Amen, hallelujah. Hallelujah. How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಾ? My prayer is, ನನ್ನ ಪ್ರಾರ್ಥನೆ, God will raise you people as a people who crush the head of the devil. ದೇವರು ನಿಮ್ಮನ್ನು ಆ ಒಂದು ಸರ್ಪದ ತಲೆಯನ್ನು ಚಚ್ಚುವುದಕ್ಕೆ ಎಬ್ಬಿಸಲಿ. The day is coming. ಆದರೆ ದಿನಗಳು ಬರುತ್ತೆ. ಆವಿಯಾನವರು ಇರಂಗ, ಪವಿತ್ರಾತ್ಮನು ಇಳಿತ. As in Mark chapter 5, ಮಾರ್ಕ 5ನೇ ಅಧ್ಯಾಯದಲ್ಲಿ ಬರೆದಿರುವ ರೀತಿಯಲ್ಲಿ 6,000 demons started to scream. 6,000 ದೆವ್ವಗಳು ಕಿರುಚಲು ಪ್ರಾರಂಭಿಸಿತು. They said, ಅವುಗಳು ಹೇಳಿದವು, why do you torment us, son of man? ಯಾಕೆ ದೇವಕುಮಾರನೇ, ಯಾಕೆ ನಮ್ಮನ್ನು ಹಿಂಸೆ ಪಡಿಸ್ತಿದ್ದೀರಾ? ஏன் ಹಿಂಸೆ படுத்துகிறா? ನಮ್ಮನ್ನು ಯಾಕೆ ಹಿಂಸೆ ಪಡಿಸ್ತೀಯಾ? எத்தனை பேர் சொல்றீங்க அந்த ಹಿಂಸೆ ಪடுத்துகிற ವರ್ಷம் வந்தாச்சு? ಎಷ್ಟು ಜನ ಹೇಳ್ತೀರಾ ಆ ಹಿಂಸೆ ಪಡುವಂತ ವರ್ಷ ಬಂದಿದೆ? ಹೋಗಿற இடத்திலெல்லாம் ಆರಾಧಿக்கிற ಸೇನೆ எழும்ப போகிற, ಹೋಗುವಂತ ಸ್ಥಳದಲ್ಲೆಲ್ಲ ಆರಾಧನೆ ಮಾಡುವಂತ ಸೇನೆಗಳು ಎದ್ದೊಳ್ಳುತ್ತೆ. ಈ ವರ್ಷ God will raise many house churches. ದೇವರು ಅನೇಕ ಮನೆಗಳಲ್ಲಿ ಸಭೆಗಳನ್ನು ಎಬ್ಬಿಸಲಿದ್ದಾರೆ. வீடுகளே ಸಭೆಗಳಾಗಿ ಮಾರಬಹುದು. ಮನೆಗಳೆಲ್ಲ ಸಭೆಗಳಾಗಿ ಬದಲಾಗಲಿದೆ. ಆಮೆನ್. ಎಷ್ಟು ಜನ ಆಮೆನ್ ಅಂತೀರಾ? This was the, amen, early apostolic revival. ಇದೇ ಆ ಒಂದು ಅಪೊಸ್ತಲರ ದಿನಗಳಲ್ಲಿದ್ದ ಉಜ್ಜೀವನವು. They never had big halls, they never had big buildings. ಅವರಿಗೆ ದೊಡ್ಡ ದೊಡ್ಡ ಕಟ್ಟಡಗಳು, ದೊಡ್ಡ ದೊಡ್ಡ ಹಾಲ್ಗಳು ಸಭೆಯಾಗಿ ಇರಲಿಲ್ಲ. They started to build the church inside a house. ಅವರು ಹಾಗೆ ಮನೆಗಳಲ್ಲಿ ಸಭೆಗಳನ್ನು ಕಟ್ಟಲು ಪ್ರಾರಂಭಿಸಿದರು. So many houses, ಅನೇಕ ಮನೆಗಳು. but how many people were saved? ಆದ್ರೆ ಎಷ್ಟು ಜನ ರಕ್ಷಣೆ ಹೊಂದಿದ್ರು? Amen. Thousands of people were there inside the houses. ಸಾವಿರಾರು ಜನರು ಆ ಮನೆಗಳ ಒಳಗೆ ಸೇರಿಕೊಳ್ತಾ ಇದ್ರು. ಎಷ್ಟನೇ ಬೇರೆ சொல்றீங்க? ಎಷ್ಟು ಜನ ಹೇಳ್ತೀರಾ? ರಕ್ಷಿಸಪಡಾದ ವೀಡುಗಳೆಲ್ಲ ರಕ್ಷಿಸಪಡ ಕರ್ತನ ಆಶ್ರಯ ಹೋಗರು. ರಕ್ಷಣೆ ಹೊಂದದೇ ಇರುವಂತ ಮನೆಗಳನ್ನೆಲ್ಲ ದೇವರು ರಕ್ಷಿಸಲಿದ್ದಾರೆ. ಜನங்க ಚರ್ಚಿಗೆ ಹೋಗಲಿಲ್ಲ, ಪರವಾಗಿಲ್ಲ, ಆಂಡವರು ಚರ್ಚಿಯ ವೀಡುಗಳ ಕೊಂಡು ಬಂದ್ರು. ಜನರು ಸಭೆಗೆ ಹೋಗ್ಲಿಲ್ಲ, ಪರವಾಗಿಲ್ಲ, ಸಭೆಯೇ ದೇವರು ಸಭೆಯನ್ನೇ ಮನೆ ಒಳಗೆ ಪ್ರಾರಂಭಿಸಲಿದ್ದಾರೆ. ಪಕ್ಕದಲ್ಲಿ ನೋಡಿ ಹೇಳಿ, வீடு ஆலயமா மாறட்டும். ನಿನ್ನ ಮನೆಯು ಆಲಯವಾಗಿ ಬದಲಾಗಲಿ. வீடுல தேவனுடைய துதி சத்தம் எப்போதும் கேட்கப்படும். ನಿನ್ನ ಮನೆಯಲ್ಲಿ ದೇವರನ್ನು ಸ್ತುತಿ ಮಾಡುವಂತ ಶಬ್ದವು ಯಾವಾಗಲೂ ಕೇಳ್ತಾ ಇರಲಿ. Just imagine how it would be India, amen, when you see every street having a church. ನೆನೆಸಿ, ಭಾರತದಲ್ಲಿ ಪ್ರತಿ ಬೀದಿಯಲ್ಲೂ ಒಂದು ಸಭೆ ಇದ್ರೆ ಹೇಗಿರುತ್ತೆ? ಪ್ರತಿ ಮನೆಗಳಲ್ಲಿ, ಪ್ರತಿ ಬೀದಿಯಲ್ಲಿ ಒಂದು ಮನೆಯಲ್ಲಿ ಪ್ರೇಯರ್ ನಡೀತದೆ. ಪ್ರತಿ ಬೀದಿಯಲ್ಲಿ ಒಂದು ಮನೆಯಲ್ಲಿ ಪ್ರಾರ್ಥನೆ. When you walk through the street, you need to hear ರೀಬಾ ಶಾಂದರಿ ಅಂತರಬ. ಹಾಗೆ ಬೀದಿಗಳಲ್ಲಿ ನಡೀತಾ ಇರುವಾಗ ಹಾಗೆ ರೀಬಾ ಲಬ ರಸ್ಯಲ್ ಬರಡಲರ. ಎಷ್ಟನೇ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಇದು நடக்குமா நடக்காதா சொல்லுங்க. ಇದು ನಡೆಯುತ್ತಾ ನಡೆಯಲ್ವಾ? I tell you, let the bride and the bridegroom say amen. ನಿಮಗೆ ಹೇಳ್ತೇನಲ್ಲ, ಮೊದಲಿಂಗನು ಮೊದಲಗತಿಯು ಆಮೆನ್ ಅನ್ನಲಿ. Jesus said, ಯೇಸು ಸ್ವಾಮಿ ಹೇಳಿದ್ರು, two of you agree for something on this earth, it shall be done in heaven. ಲೋಕದಲ್ಲಿ ಇಬ್ಬರು ಯಾವುದಾದ್ರೂ ಒಂದು ಕಾರ್ಯವನ್ನು ಒಪ್ಪಿಕೊಂಡ್ರೆ ಪರಲೋಕದಲ್ಲಿ ಕೂಡ ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. The bridegroom Jesus is ready, let the church say amen to it. ಆ ಮೊದಲಿಂಗನಾದ ಯೇಸು ಸ್ವಾಮಿ ಸಿದ್ಧರಾಗಿದ್ದಾರೆ, ಮೊದಲಗತಿಯಾಗಿರುವಂತ ನೀವು ಆಮೆನ್ ಅಂತ ಹೇಳಿ. If you say amen, ನೀವು ಆಮೆನ್ ಅಂದ್ರೆ then the seal is put on the paper. ಆಗ ಆ ಪೇಪರ್ ಮೇಲೆ ಒಂದು ಮುದ್ರೆ ಹಾಕಲ್ಪಟ್ಟಿದೆ. ಎಷ್ಟನೇ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. ಎಷ್ಟನೇ ಬೇರೆ ಸಂತೋಷமா ಇರುತ್ತೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? This here, the Holy Spirit is going to strengthen the feeble ones. ಈ ಒಂದು ವರ್ಷದಲ್ಲಿ ನಡುಗುವವರನ್ನು ಪವಿತ್ರಾತ್ಮನು ಬಲಪಡಿಸಲಿದ್ದಾರೆ. People who have no strength, ಬಲ ಇಲ್ಲದೆ ಇರುವವರಿಗೆ the Holy Spirit is going to fill them with strength. ಪವಿತ್ರಾತ್ಮನು ಅವರಿಗೆ ಬಲದಿಂದ ತುಂಬಿಸಲಿದ್ದಾರೆ.
I see this year many people will build their own houses. ನಾನು ನೋಡ್ತಿದ್ದೇನೆ ಈ ಒಂದು ವರ್ಷದಲ್ಲಿ ಅನೇಕ ಜನರು ಸ್ವಂತ ಮನೆಗಳನ್ನು ಕಟ್ಟಿಸಿಕೊಳ್ಳಲಿದ್ದೀರಾ. God is going to bless his people financially. ದೇವರು ತನ್ನ ಜನರನ್ನು ಹಣಕಾಸಿನ ಮೂಲಕ ಆಶೀರ್ವದಿಸಲಿದ್ದಾರೆ. God says, ದೇವರು ಹೇಳುತ್ತಾರೆ, my people shall see abundance. ನನ್ನ ಜನರು ಸಮೃದ್ಧಿಯನ್ನು ನೋಡಲಿದ್ದಾರೆ. Abundance. ಸಮೃದ್ಧಿ. ಅಬ್ರಹಾಮನ ಆಶೀರ್ವಾದ. ಅಬ್ರಹಾಮನ ಆಶೀರ್ವಾದ. ಕ್ರಿಸ್ತ ಯೇಸುವಿன் மூலமாக. கிறிஸ்து இயேசுவின் நிமித்தವಾಗಿ அது கர்த்தர் எங்களுக்கு இந்த ஆண்டு அருள செய்ய போகிறார். ಅದನ್ನು ದೇವರು ಈ ಒಂದು ವರ್ಷ ದೇವರು ನಮಗೆ ಅದನ್ನು ಕೊಡಲಿದ್ದಾರೆ. நீங்க போய் தோண்டுகிற கிணறெல்லாம் அது இயேசுக்கு சித்தனமா இருக்காது, அது ரெஹோபோத்தாமா. ನೀವು ಹೋಗಿ ತೋಡುವಂತ ಆ ಬಾವಿಗಳೆಲ್ಲ இயேசுக்கு சித்தன ಆಗಿ ಇರದೆ ಎಲ್ಲ ரெஹோபோத் ಆಗಿರಲಿದೆ. கை வைக்கிற காரியங்களை யோசேப்பின் கடங்குகள் வாய்க்க பண்ணுவார். ನೀನು ಕೈ ಇಡುವಂತ ಕಾರ್ಯಗಳನ್ನೆಲ್ಲ ಯೋಸೇಫನ ದೇವರು ಎಲ್ಲವನ್ನು ಜಯವಾಗಿ ಮಾಡಲಿದ್ದಾರೆ. ಈ உலகத்திலேயே வறட்சி இருந்தாலும் உன்னுடைய ஸ்டோர் ஹவுஸ்களை கர்த்தர் யோசேப்பின் கடவுள் உன்னை நிரப்பி வைப்பார். ಲೋಕದ ಎಲ್ಲಾ ಕಡೆ ಬರಗಾಲಗಳು ಇದ್ರೇನು ಕೂಡ ಯೋಸೇಫನ ದೇವರು ನಿನ್ನ ಎಲ್ಲಾ ಮನೆಗಳಲ್ಲಿ ದೇವರು ಸಮೃದ್ಧಿಯನ್ನು ಕೊಡಲಿದ್ದಾರೆ. ನಿನ್ನ ಕಣಜಗಳನ್ನು Amen. God is going to fill it. ದೇವರು ಅದನ್ನು ತುಂಬಿಸಲಿದ್ದಾರೆ. நீ வாங்குறவனாய் இருக்க மாட்ட, இந்த வருஷம் நீ கொடுக்கிறவனாய் மாறுவ. ನೀನು ತಗೊಳ್ಳುವವನಾಗಿ ಈ ಒಂದು ವರ್ಷ ಇರಲ್ಲ, ಆದ್ರೆ ಈ ವರ್ಷ ನೀ ಕೊಡುವವನಾಗಿ ಇರ್ತೀಯ. Amen. Shall we thank the Lord? ನಾವು ದೇವರಿಗೆ ವಂದನೆ ಮಾಡೋಣ. If you believe it, you will possess it. ನೀವು ಇದನ್ನು ನಂಬಿದ್ರೆ ಇದನ್ನು ಹೊಂದಿಕೊಳ್ಳುತ್ತೀರಾ. நான் வாங்குறவனாய் இருக்க மாட்டேன், அள்ளி கொடுக்கிறவனாய் இருக்க போறேன். ನಾನು ತಗೊಳ್ಳುವವನಾಗಿರಲ್ಲ, ಆದ್ರೆ ಕೋರಿ ಕೊಡುವವನಾಗಿರ್ತೇನೆ. ಓ ರೇಖಾ ಭಾಷಾದಲ್ಲ. Thank him. ವಂದನೆ ಮಾಡಿ ದೇವರಿಗೆ, ವಂದನೆ ಮಾಡಿ ದೇವರಿಗೆ, ವಂದನೆ ಮಾಡಿ. His power to enable all blessing is falling upon you. ಈ ಆಶೀರ್ವಾದಗಳನ್ನು ಬಿಡಿಸುವಂತ ಆತನ ಬಲವು ಇಲ್ಲಿದೆ. அந்த சொல்லப்படுகிற வார்த்தைகள் நிறைவேறப்பட அந்த வல்லமை உங்க மேல் இறங்கி கொண்டிருக்கிறது. யாரும் வாயை மூடிட்டு இருக்க வேண்டாம். ಹೇಳುವಂತ ಈ ವಾಗ್ದಾನಗಳನ್ನು ಬಿಡಿಸುವಂತ ಆ ಒಂದು ಬಲದ ಆತ್ಮವು ಇಲ್ಲಿದೆ ನಿಮ್ಮ ಮೇಲೆ. Activate it. Praise him and say, I believe it, Lord. I receive it, Lord. It will activate. ಸ್ತುತಿ ಮಾಡಿ ಹೇಳಿ, ಅಪ್ಪ ನಿನ್ನನ್ನು ಸ್ತುತಿಸ್ತೇನೆ, ಆಗ ಎಲ್ಲ ಆಕ್ಟಿವೇಟ್ ಆಗಲಿದೆ. I couldn't hear you. ನಿಮ್ಮ ಶಬ್ದ ನನಗೆ ಕೇಳಿಸ್ತಾ ಇಲ್ಲ. Yes Lord. நீ காற்றையும் பார்க்க மாட்டாய், ನೀ ಗಾಳಿಯನ್ನು ನೋಡುವುದಿಲ್ಲ, நீ மழையும் பார்க்க மாட்டாய், ನೀ ಮಳೆಯನ್ನು ನೋಡುವುದಿಲ್ಲ. ஆனா உன் வாழ்க்கையில் இருக்கிற எல்லா கடன் பிரச்சனைகள், எல்லாம் பள்ளங்கள் கர்த்தர் அற்புதமாய் நிரப்ப போகிறார். ಆದ್ರೆ ನಿನ್ನ ಜೀವನದಲ್ಲಿರುವಂತ ಎಲ್ಲಾ ಸಾಲದ ಸಮಸ್ಯೆಗಳು, ಎಲ್ಲಾ ಹಳ್ಳಗಳನ್ನು ದೇವರು ತುಂಬಿಸಲಿದ್ದಾರೆ. God is telling you, ದೇವರು ನಿಮಗೆ ಹೇಳುತ್ತಿದ್ದಾರೆ, I am starting it right now. ನಾನು ಈಗಲೇ ಅದನ್ನು ಪ್ರಾರಂಭಿಸುತ್ತಿದ್ದೇನೆ. Starting it right now. ನಾನು ಈಗಲೇ ಅದನ್ನು ಪ್ರಾರಂಭಿಸುತ್ತಿದ್ದೇನೆ. Prophesying. ನಾನು ಪ್ರವಾದಿಸುತ್ತೇನೆ. I could see bunch of angels. ನಾನು ಹೇಳ್ತೇನೆ, ದೊಡ್ಡ ಗುಂಪು ದೇವದೂತರು. They are ready to activate every word that's coming. ಇಲ್ಲಿ ಬರ್ತಾ ಇರುವಂತ ಎಲ್ಲಾ ಆಶೀರ್ವಾದಗಳನ್ನು ಆಕ್ಟಿವೇಟ್ ಮಾಡುವುದಕ್ಕೆ ಅವರು ಕಾಯ್ತಾ ಇದ್ದಾರೆ. Yesterday evening as I was in the presence of God, ನಿನ್ನೆ ಸಂಜೆ ನಾನು ದೇವರ ಸಮ್ಮುಖದಲ್ಲಿದ್ದಾಗ, amen, I saw the angels coming down. ನಾನು ನೋಡಿದೆ ದೇವದೂತರು ಇಳಿತಾ ಇದ್ರು. Amen, I was wondering why these angels are coming down. ನಾನು ನೆನೆಸ್ತಾ ಇದ್ದೆ, ಯಾಕೆ ಈ ದೇವದೂತರೆಲ್ಲ ಇಳಿತಾ ಇದ್ದಾರೆ. Now the Lord says, ಈಗ ದೇವರು ಹೇಳುತ್ತಿದ್ದಾರೆ, for every word, ಎಲ್ಲಾ ಮಾತಿಗೂ a team of angels will start working. ಒಂದು ಗುಂಪಾದ ದೇವದೂತರು ಅದಕ್ಕೆ ಕಾರ್ಯ ಮಾಡಲು, ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. Jesus name, ಯೇಸುವಿನ ನಾಮದಲ್ಲಿ, Jesus name, ಯೇಸುವಿನ ನಾಮದಲ್ಲಿ, Jesus name, ಯೇಸುವಿನ ನಾಮದಲ್ಲಿ. Amen. This year, ಈ ವರ್ಷದಲ್ಲಿ some people are going to, amen, experience their liver, damaged livers, damaged heart, damaged kidneys getting healed in Jesus name. ಕೆಲವರು ಅವರ ಡ್ಯಾಮೇಜ್ ಆಗಿರುವಂತ ಲಿವರ್, ಡ್ಯಾಮೇಜ್ ಆಗಿರುವಂತ ಹೃದಯನೋ, ಡ್ಯಾಮೇಜ್ ಆಗಿರುವಂತ ಕಿಡ್ನಿನೋ ಸ್ವಸ್ಥತೆ ಹೊಂದುವುದನ್ನು ನೋಡ್ತೀರಾ. போகும் இந்த உலகத்தில் இருக்கிற ஜனங்களுடைய சரீரத்தில் இருக்கிற அவயவங்கள், ஆமென், வியாதியினால போக போக பாழாய் கொண்டிருக்கும். ஆனா கர்த்தருக்குள்ள காத்திருக்கிறவர்களோ புதிய பலனை பெறுவார்கள். ಲೋಕದಲ್ಲಿರುವಂತ ಜನರ
ಹೋಗ್ತಾ ಇರತ್ತೆ, ಆದ್ರೆ ದೇವರಲ್ಲಿ ಕಾಯ್ತಾ ಇರುವವನು ಅವನು ಹೊಸ ಬಲವನ್ನು ಹೊಂದುತ್ತಾನೆ. ಅವನ್ ಖಡ್ಗ ಇಫೋಲೆ ಉಯರ 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 ಉಯರ, ಅವನು ಅಂದಿನ ರೀತಿ ಉನ್ನತದಲ್ಲಿ 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 ರಹಸ್ಯ ರಭನ ಹಂತರಲರಸ್ತೆ ಓ ರಹಸ್ಯ ರಬಲ ವಾರುಮಯ ಬೋಧಗರೇ ವಾರುಮಯ ಬೋಧಗರೇ ವಟ್ಟಾದ ಜೀವ ನದಿಯಾಗ ವಟ್ಟಾದ ಜೀವ ನದಿಯಾಗ ಅವರು ಕೂಪಿಡಲಾಮ ಜೀವ ತಣ್ಣೀರೇ ಆವಿಯಾನವರೇ ವಟ್ಟಾದ ನದಿಯಾಗ ವಾರುಮಯ ಓ ಜೀವ ತಣ್ಣೀರೇ ಆವಿಯಾನವರೇ ವಟ್ಟಾದ ನದಿಯಾಗ. Shall I tell you something? ನಿಮಗೆ ನಾನು ಹೇಳ, This year, ಈ ವರ್ಷ every church will hear God. ಎಲ್ಲಾ ಸಭೆಯು ದೇವರ ಸ್ವರವನ್ನು ಕೇಳುತ್ತೆ. Every child of God will hear God. ಎಲ್ಲಾ ದೇವರ ಮಕ್ಕಳು ಕೂಡ ದೇವರ ಸ್ವರವನ್ನು ಕೇಳ್ತಾರೆ. Amen. Hallelujah. Hallelujah. I would love to encourage you all. ನಿಮ್ಮೆಲ್ಲರನ್ನು ನಾನು ಪ್ರೋತ್ಸಾಹಿಸ್ತೇನೆ. You can hear God. ನೀವು ಕೂಡ ದೇವರ ಸ್ವರವನ್ನು ಕೇಳಬಹುದು. This year you can hear God. ಈ ವರ್ಷ ನೀವು ಕೂಡ ದೇವರ ಸ್ವರವನ್ನು ಕೇಳಬಹುದು. Every church will hear God and walk. ಎಲ್ಲಾ ಸಭೆಗಳು ದೇವರ ಸ್ವರವನ್ನು ಕೇಳಿ ನಡೆಯಲಿದೆ. ಎಷ್ಟು ಜನ ನಂಬುತ್ತೀರಾ? Hallelujah. Hallelujah. So be sensitive to the voice of God. ದೇವರ ಸ್ವರಕ್ಕೆ ಸೂಕ್ಷ್ಮವಾಗಿರಿ. Everyone who thirsts, ದಾಹವಾಗಿರುವಂತ ಪ್ರತಿಯೊಬ್ಬರು ಕೂಡ they shall be filled. ಅವರು ತುಂಬಿಸಲ್ಪಡುವರು. They shall be filled. ಅವರು ತುಂಬಿಸಲ್ಪಡುವರು. Hallelujah. Hallelujah. One thing we need to pray for. ನೀವು ಒಂದು ಕಾರ್ಯಕ್ಕಾಗಿ ಪ್ರಾರ್ಥಿಸಬೇಕು. Regarding, amen, one thing. ಒಂದು ಕಾರ್ಯ. Amen. The Lord showed me. ದೇವರು ನನಗೆ ಒಂದು ಕಾರ್ಯವನ್ನು ತೋರಿಸಿದರು. As a part of the world where people are celebrating this new year. ಲೋಕದ ಭಾಗಗಳಲ್ಲಿ ಜನರು ಈಗ ನ್ಯೂ ಇಯರ್ ಅನ್ನು ಆಚರಿಸ್ತಾ ಇರುವಾಗ, in one part of the nation, ಒಂದು ಭಾಗ, ದೇಶದ ಒಂದು ಭಾಗದಲ್ಲಿ I see disaster falling. ನಾನು ಒಂದು ನಾಶನ ಬೀಳುವುದನ್ನು ನೋಡ್ತಾ ಇದ್ದೇನೆ. Amen. Hallelujah. Hallelujah. Amen. I see a star falling on the earth as in the book of Revelation. ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವ ರೀತಿಯಲ್ಲಿ ಒಂದು ನಕ್ಷತ್ರವು ಬೀಳುವುದನ್ನು ನಾನು ನೋಡ್ತಾ ಇದ್ದೇನೆ. Don't look at the star falling. ನಕ್ಷತ್ರ ಬೀಳುವುದನ್ನು ನೋಡಬೇಡಿ. But an angel of death will come upon a nation right very 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 soon. ಮರಣದ ದೂತನು ಅದು ಒಂದು ದೇಶದ ಮೇಲೆ ಬೀಳುವುದನ್ನು ನಾನು ನೋಡ್ತಿದ್ದೇನೆ. Amen. As people are welcoming the new year with lot of expectation and great things, ಎದುರು ನೋಡುವಿಕೆಯಿಂದ ಆಸೆಯಿಂದ ಜನರು ಹೊಸ ವರ್ಷವನ್ನು ಸ್ವಾಗತಿಸುತ್ತಿರುವಾಗ, as they celebrate with all kind of worldly stuff, ಎಲ್ಲಾ ರೀತಿಯಾದ ಲೋಕದ ಕಾರ್ಯಗಳಲ್ಲಿ ಅವರು ಆಚರಿಸ್ತಾ ಇರುವಾಗ, suddenly there is going to come a destruction that will swipe thousands of lives. ತಕ್ಷಣವೇ ಒಂದು ನಾಶನವು ಬರಲಿದೆ, ಅದು ಸಾವಿರಾರು ಜನರ ಜೀವವನ್ನು ತೆಗೆಯಲಿದೆ. This amen thing will tingle every year with the fear of death. ಈ ಒಂದು ಕಾರ್ಯವು ಎಲ್ಲಾ ಜನರ ಕಿವಿಗಳಲ್ಲಿ ಆ ಒಂದು ಮರಣದ ಭಯವನ್ನು ಉಂಟು ಮಾಡುತ್ತೆ. Amen. God says, ದೇವರು ಹೇಳುತ್ತಾರೆ, this will be a sign for my coming. ನಾನು ಬರುವುದಕ್ಕೆ ಇದು ಒಂದು ಸೂಚನೆಯಾಗಿದೆ. These are the sign for the end time. ಕೊನೆಯ ದಿನಗಳಿಗೆ ಇದು ಒಂದು ಸೂಚನೆಯಾಗಿರಲಿ. Kindly pray. ದಯವಿಟ್ಟು ಇದಕ್ಕಾಗಿ ಪ್ರಾರ್ಥಿಸಿ. Kindly pray. ಇದಕ್ಕಾಗಿ ಪ್ರಾರ್ಥಿಸಿ. That there will be no much loss of lives. ತುಂಬಾ ಜೀವಗಳು ಹೋಗಬಾರದು ಅಂತ ಪ್ರಾರ್ಥಿಸಿ. Amen. Pray that God will show mercy upon the nation. ದೇವರು ಆ ದೇಶದ ಮೇಲೆ ಕರುಣೆಯನ್ನು ತೋರಿಸಲಿ ಅಂತ ಪ್ರಾರ್ಥಿಸಿ. Hallelujah. Hallelujah. About India, ಭಾರತದ ಕುರಿತು, India is going to be blessed above all. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಈ ವರ್ಷ ಆಶೀರ್ವಾದ ಹೊಂದಲಿದೆ. God has heard the cry of the righteous. ನೀತಿವಂತರ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ. And God is going to bless India. ದೇವರು ಭಾರತವನ್ನು ಆಶೀರ್ವದಿಸಲಿದ್ದಾರೆ. India will see a financial breakthrough. ಭಾರತವು ಹಣಕಾಸಿನ ಬಿಡುಗಡೆಯನ್ನು ನೋಡಲಿದೆ. Not by any powers or any governments,
but it is purely by the hand of God. ಯಾರ ಬಲದಿಂದಲೋ ಯಾವ ಸರ್ಕಾರದ ನಿಮಿತ್ತವಾಗಿ ಅಲ್ಲ, ದೇವರ ಕರದಿಂದ ಮಾತ್ರ. Amen. And once again I tell you, ಇನ್ನೊಂದು ಸಾರಿ ನಾ ಹೇಳ್ತೇನೆ, the face of India will be changed from this year through the young generation. ಈ ಒಂದು ವರ್ಷದಿಂದ, ಈ ಒಂದು ವರ್ಷದಲ್ಲಿ ಯವನಸ್ಥರ ಮೂಲಕ ದೇಶದ ಒಂದು ಮುಖವೇ ಬದಲಾಗಲಿದೆ. Regarding persecution in India, ಭಾರತದಲ್ಲಿ ನಡೆಯುವಂತ ಹಿಂಸಾಚಾರಗಳ the Holy Spirit said to me, ಪವಿತ್ರಾತ್ಮನು ನನಗೆ ಹೇಳಿದ್ರು, whenever people rise against my church, ಯಾವಾಗೆಲ್ಲ ಜನರು ನನ್ನ ಸಭೆಗೆ ವಿರೋಧವಾಗಿ ಎದ್ದೊಳ್ತಾರೋ, amen, I will bring division among themselves. ಅವರ ಮಧ್ಯದಲ್ಲೇ ಒಂದು ಬೇರ್ಪಾಡನ್ನು ನಾನು ಉಂಟು ಮಾಡ್ತೇನೆ. Amen, I will bring confusion among them. ಅವರ ಮಧ್ಯದಲ್ಲೇ ಗಲಿಬಿಲಿಗಳನ್ನು ಉಂಟು ಮಾಡುತ್ತೇನೆ. Amen, I will raise voice in between their own people. ಅವರ ಜನರ ಮಧ್ಯದಲ್ಲೇ ನಾ ಬೇರೆ ಬೇರೆ ಸ್ವರಗಳನ್ನು ಎಬ್ಬಿಸ್ತೇನೆ. And they will divide and they will be scattered. ಅವರೆಲ್ಲ ಬೇರೆ ಬೇರೆ ಆಗೆ ಚದರಿ ಹೋಗ್ಬಿಡ್ತಾರೆ. Amen. The church in this 2025 will walk and march forward with a bulldozer anointing. ಈ 2025ರಲ್ಲಿ ಸಭೆಗಳು ಬುಲ್ಡೋಸರ್ ಅಭಿಷೇಕದಿಂದ ಮುಂದೋಗಲಿದೆ. Nothing can stop the church. ಯಾರು ಕೂಡ ಸಭೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ. There was a time when all the magicians worked against Moses. ಒಂದು ದಿನಗಳಿದ್ದು ಮೋಶೆಯ ವಿರೋಧವಾಗಿ ಎಲ್ಲಾ ಮಂತ್ರಿಕರು ಅವರು ಮಾಟ ಮಂತ್ರಗಳನ್ನು ಮಾಡ್ತಾರೆ. There were a time when all the Pharisees and Sadducees wanted to stop Jesus preaching. ಒಂದು ಸಮಯ ಇತ್ತು, ಫರಿಸಾಯರು ಸದುಕೇಯರು ಎಲ್ಲರೂ ಯೇಸು ಸ್ವಾಮಿ ಪ್ರಸಂಗ ಮಾಡಬಾರದಂತ ಪ್ರಯತ್ನ ಮಾಡಿದ್ರು. But there came also one more time. ಆದ್ರೆ ಇನ್ನೊಂದು ಸಮಯ ಅಲ್ಲಿ ಬರುತ್ತೆ. They all said the world has gone behind him. ಆ ಜನರೆಲ್ಲ ಹೇಳ್ತಾರೆ ಲೋಕವೇ ಆತನ ಹಿಂದೆ ಹೋಗಿದೆ. Amen. The magician said it is the finger of God. ಆ ಮಾಂತ್ರಿಕರು ಹೇಳ್ತಾರೆ ಅದು ದೇವರ ಬೆರಳಿನ ಕೆಲಸ. Indian amen demons will be amen accepting the defeat in preaching the gospel of God. ಭಾರತದಲ್ಲಿರುವಂತ ದುರಾತ್ಮಗಳೆಲ್ಲ ಯೇಸು ಸ್ವಾಮಿಯ ಆ ಒಂದು ಸುವಾರ್ತೆಯ ಒಂದು ದುರಾತ್ಮಗಳು ಆ ಒಂದು ಯೇಸು ಕ್ರಿಸ್ತನ ಆ ಒಂದು ಸುವಾರ್ತೆಯ ವಿರೋಧವಾಗಿ ನಿಂತು ಆ ಸೋಲನ್ನು ಅನುಭವಿಸಲಿದೆ. ಎಷ್ಟು ಜನ ಆಮೆನ್ ಅಂತೀರಾ? You will hear it. You will hear it. ನೀವು ಅದನ್ನು ಕೇಳ್ತೀರಾ? You will see it in the television. ನೀವು ಅದನ್ನು ಟಿವಿಗಳಲ್ಲಿ ನೋಡ್ತೀರಾ? People who stood strong, they will accept that no one can stop Jesus in India. ಬಲವಾಗಿ ನಿಂತವರೆಲ್ಲ ಅವರೇ ಹೇಳ್ತಾರೆ ಯೇಸು ಸ್ವಾಮಿಯನ್ನು ಭಾರತದಲ್ಲಿ ನಿಲ್ಲಿಸಲು ಸಾಧ್ಯವಿಲ್ಲ ಅಂತ. ಎಷ್ಟು ಜನ ಆಮೆನ್ ಅಂತೀರಾ? Those people who stood against, many people will stand with us. ನಮಗೆ ಎದುರಾಗಿ ನಿಂತವರೆಲ್ಲ ನಮ್ಮ ಕಡೆಗೆ ಬರ್ಲಿಕ್ಕಿದ್ದಾರೆ. ನಮ್ಮ ಎದುರಾಗಿ ನಿಂತವರೆಲ್ಲ ನಮ್ಮ ಪರವಾಗಿ ನಿಲ್ಲಲಿದ್ದಾರೆ. ಎಷ್ಟು ಜನ ಆಮೆನ್ ಅಂತೀರಾ? You will see that. You will see that. You will see that. ಇದನ್ನು ನೋಡೇ ನೋಡ್ತೀರಾ? You will wonder how this man is standing with us. ನೀವೇ ಆಶ್ಚರ್ಯ ಪಡ್ತೀರಾ ಹೇಗೆ ಈ ವ್ಯಕ್ತಿ ನಮ್ಮ ಪರವಾಗಿ ನಿಂತಿದ್ದಾರೆ. ಇವರೆಲ್ಲ ನಮ್ಮ ಪರವಾಗಿ ಮಾತಾಡ್ತಾವ್ರಲ್ಲ. ಇವರೆಲ್ಲ ನಮ್ಮ ಪರವಾಗಿ ಮಾತಾಡ್ತಾರೆ. I tell you, when you will see that, bring that paper cutting or video clip to me. ನಿಮಗೆ ನಾನು ಹೇಳ್ತೇನಲ್ಲ, ಇದನ್ನು ನೋಡಿದಾಗ ಆ ಪೇಪರ್ಗಳನ್ನು ಕಟ್ ಮಾಡ್ಕೊಳ್ಳಿ ಅಥವಾ ಆ ಒಂದು ನ್ಯೂಸಿನ ಕ್ಲಿಪ್ ಅನ್ನು ನನಗೆ ತಗೊಬನ್ನಿ. Hallelujah. Surely I tell you once again. ನಿಮಗೆ ನಾನು ಇನ್ನೊಂದು ಸಾರಿ ಹೇಳ್ತೇನೆ. Those people who were very hard against the gospel, they will stand for the gospel. ದೇವರ ಸುವಾರ್ತೆಗೆ ತುಂಬಾ ಕಠಿಣವಾಗಿ ವಿರೋಧಿಸಿದವರೆಲ್ಲ ಸುವಾರ್ತೆ ಪರವಾಗಿ ನಿಲ್ಲಲಿದ್ದಾರೆ. They will amen stand for the pastors. They will stand for the men of God. ಸಭಾಪಾಲಕರ ಪರವಾಗಿ ಅಥವಾ ದೇವ ಸೇವಕರ ಪರವಾಗಿ ಅವರೇ ಹೋರಾಡಿ ಮುಂದೆ ಬರ್ತಾರೆ. ಇಂಡಿಯಾವಿನ ತಲೆ ಎಳುತ್ತೆ ಕರ್ತರ್ ಮಾತ್ರ ಬೋಗರ. ಭಾರತದ ಹಣೆ ಭಾರವನ್ನೇ ದೇವರು ಬದಲಾಯಿಸಲಿದ್ದಾರೆ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ಸಂತೋಷமா ಇರ್ತೀರಾ? ಸಂತೋಷವಾಗಿದ್ದೀರಾ? Hallelujah. Hallelujah. Shall I share the promise word? ಆ ಒಂದು ವಾಗ್ದಾನದ ವಾಕ್ಯವನ್ನು ನಾ ಸಾರಲಾ? Hallelujah. 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 ಎಲ್ಲರೂ சொல்லுங்க, it's a year of new beginning. ಎಲ್ಲರೂ ಹೇಳಿ ಹೊಸ ಪ್ರಾರಂಭದ ವರ್ಷ ಇದು. Let's turn our Bibles to Isaiah chapter 43 verse 16. ಏಷಯ 43:16ನೇ ವಾಕ್ಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. Amen. And the Lord says, 15th verse, 15ನೇ ವಾಕ್ಯ, I am the Lord your holy one. ನಿನ್ನ ಪರಿಶುದ್ಧವಾದ ದೇವರು ಹೇಳುತ್ತಾರೆ. Amen. The creator of Israel, your king. ಇಸ್ರಾಯೇಲಿನ ಸೃಷ್ಟಿಕರ್ತನು ನಿನ್ನ ರಾಜನು. Amen. Thus says the Lord. ಈಗೋ ದೇವರು ಈಗನ್ನುತ್ತಾರೆ, which maketh a way in the sea, ಸಮುದ್ರಗಳಲ್ಲಿ ದಾರಿಯನ್ನು ಉಂಟು ಮಾಡಿದ ದೇವರು, and a path in the mighty waters, ಆ ಬಲವಾದ ನೀರಿನಲ್ಲಿ ದಾರಿಯನ್ನು ಉಂಟು ಮಾಡಿದ ಆತನು, which bringeth forth the chariot and the horse and the army and the power. They shall lie down together, they shall not rise. ಎಲ್ಲರಿಗೂ ತಣ್ಣಿಲೆ ಪೋಟಿ ಎಲ್ಲ ರಥಗಳನ್ನು ಆ ಸೈನಿಕರನ್ನು ಅಷ್ಟು ಜನರನ್ನು ಆತನು ನೀರಿನಲ್ಲಿ ನಾಶ ಮಾಡಿದ ಆತನು. He says like this, ಆತನು ಈಗನ್ನುತ್ತಾರೆ, remember ye not the former things, ಹಳೆಯ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳಬೇಡ, neither consider the things of the old, ಹಳೆಯ ಕಾರ್ಯಗಳನ್ನು ಅದನ್ನು ಲೆಕ್ಕಕ್ಕೂ ತರಬೇಡ. Shall we read it in Kannada please? ಒಂದು ಸಾರಿ ಕನ್ನಡದಲ್ಲಿ ಓದೋಣ. Amen. 18th verse, 18ನೇ ವಾಕ್ಯ. Amen. 43:18, 43:18.
ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡ್ರಿ, ಪುರಾತನ ಕಾರ್ಯಗಳನ್ನ ಮರೆತು ಬಿಡ್ರಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹಿಂಗೆ ಗಮನಿಕನು, ಎಲ್ಲರೂ ಇಲ್ಲಿ ಗಮನಿಸಿ. ಬೈಬಲ್ ಸೇಸ್, ಸತ್ಯವೇದ ಹೇಳುತ್ತೆ, ರಿಮೆಂಬರ್ ಈ ನಾಟ್ ದ ಫಾರ್ಮರ್ ಥಿಂಗ್ಸ್. ಆ ಹಳೆಯ ಸಂಗತಿಗಳನ್ನು ನೀನು ಜ್ಞಾಪಕ ಮಾಡಿಕೊಳ್ಳಬೇಡ. ಪಕ್ಕದಲ್ಲಿ ಇರೋರ್ನ ಪಾತಿ ಚೊಲ್ಲಂಗ, ಎಲ್ಲರೂ ಪಕ್ಕದಲ್ಲಿ ಇರೋರ್ನ ನೋಡಿ, ಹಳೆಯ ಸಂಗತಿಗಳನ್ನ ಜ್ಞಾಪಕ ಮಾಡ್ಕೋಬಾರ್ದು, ಹಳೆಯ ಸಂಗತಿಗಳನ್ನು ಜ್ಞಾಪಕ ಮಾಡಿಕೊಳ್ಳಬಾರದು. ಇಫ್ ಗಾಡ್ಸ್ ಪ್ರಾಮಿಸ್ ಹ್ಯಾಸ್ ಟು ವರ್ಕ್ ಇನ್ ಯುವರ್ ಲೈಫ್, ದೇವರ ವಾಗ್ದಾನ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಬೇಕಾ? ಹಳೆಯ ಸಂಗತಿಗಳನ್ನ ದೇವರೇ ನನ್ನ ಆಲೋಚನೆಯಿಂದ ತೆಗೆದಾಕಲ್ಲ. ದೇವರು ಹೇಳ್ತಾ ಇದ್ದಾರೆ, ಹಳೆಯ ಸಂಗತಿಗಳನ್ನ ನೀನು ಜ್ಞಾಪಕ ಮಾಡ್ಕೋಬೇಡ. ದೇವರೇ ನನ್ನ ಆಲೋಚನೆಯಿಂದ ಹಳೆಯ ಕಾರ್ಯಗಳನ್ನು ತೆಗೆದಿಸಿ ಅಲ್ಲ, ದೇವರೇ ನಿನ್ನನ್ನು ನೋಡಿ ಹೇಳ್ತಿದ್ದಾರೆ, ಹಳೆಯ ಕಾರ್ಯಗಳನ್ನು ಜ್ಞಾಪಕ ಮಾಡಿಕೊಳ್ಳಬೇಡ. ಎಷ್ಟು ಜನ ಆಮೆನ್ ಅಂತೀರಾ? ದೇವರ ವಾಕ್ಯ ಹೇಳುತ್ತೆ, neither consider the things of the old. ಆ ಪುರಾತನ ಕಾರ್ಯಗಳನ್ನು ನೀನು ನೆನೆಸಲೂಬೇಡ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಳೆ ಸೋಲುಗಳನ್ನ ನೆನೆಸ್ತಾ ಇದ್ರೆ ಹೊಸ ಜಯನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಳೆ ಸೋಲುಗಳನ್ನ ನೆನೆಸ್ತಾ ಇದ್ರೆ ಹೊಸ ಜಯಗಳನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ಹಳೆ ಬಲಹೀನತೆಯನ್ನು ನೆನೆಸ್ತಾ ಇದ್ರೆ ಹೊಸ ಬಲವನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಳೆ ಬಲಹೀನತೆಗಳನ್ನು ನೆನೆಸ್ತಾ ಇದ್ರೆ ಹೊಸ ಬಲವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. The Holy Spirit is telling to the church, ಪವಿತ್ರಾತ್ಮನು ಸಭೆಗೆ ಹೇಳುತ್ತಾರೆ, if I want to do a new thing in your life, ನಿನ್ನ ಜೀವನದಲ್ಲಿ ನಾನು ಹೊಸ ಕಾರ್ಯವನ್ನು ಮಾಡಬೇಕಂದ್ರೆ, forget everything that is past. ಹಳೆಯ ಕಾರ್ಯಗಳನ್ನು ಮರೆತು ಬಿಡು. ನನ್ನ ಬೇರೆನಿಗೆ சொல்றீங்க, ಆವಿಯಾನವರೇ help me. ಎಷ್ಟು ಜನ ಹೇಳ್ತೀರಾ, ಪವಿತ್ರಾತ್ಮನೇ ಇವತ್ತು ನನಗೆ ಸಹಾಯ ಮಾಡಿ. I want to forget all the past. ನಾನು ಎಲ್ಲಾ ಹಳೆಯ ಕಾರ್ಯಗಳನ್ನು ಮರೆತು ಬಿಡಬೇಕು. I want to forget all the shame. ನಾನು ಎಲ್ಲಾ ಅವಮಾನಗಳನ್ನು ಮರೆತು ಬಿಡಬೇಕು. I want to forget all the painful days. ಎಲ್ಲಾ ನೋವಿನ ದಿನಗಳನ್ನು ನಾವು ಮರೆತು ಬಿಡಬೇಕು. I want to forget all the failures. ಎಲ್ಲಾ ಸೋಲಿನ ದಿನಗಳನ್ನು ನಾವು ಮರೆತು ಬಿಡಬೇಕು. ಬೇರೆನಿಗೆ ಆಮೆನ್ சொல்றீங்க. ಎಷ್ಟು ಜನ ಇವತ್ತು ಆಮೆನ್ ಅಂತೀರಾ? Don't say God make me to do that. God says you do that. ದೇವರೇ ಇದನ್ನು ಮಾಡು ಅಂತ ಹೇಳಬೇಡಿ, ದೇವರೇ ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ, ನೀನು ಇದನ್ನು ಮಾಡು. Don't say God make me to forget. God says you forget it. ದೇವರನ್ನು ನೋಡಿ ದೇವರೇ ಇದನ್ನು ಮರೆಯುವಾಗೆ ಸಹಾಯ ಮಾಡು ಅಲ್ಲ, ದೇವರೇ ನಿನ್ನನ್ನು ನೋಡಿ ಹೇಳ್ತಿದ್ದಾರೆ, ನೀನೇ ಅದನ್ನು ಮರೆತು ಬಿಡು. ಅಂತನ ಬೇರೆನಿಗೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Amen. If you want to see greater things happening in your life, ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಉನ್ನತ ಕಾರ್ಯಗಳು ನಡೆಯಬೇಕಾದನ್ನು ನೋಡಬೇಕಾ? Impossible things happening, ಅಸಾಧ್ಯವಾದ ಕಾರ್ಯಗಳು ನಡೆಯುವುದನ್ನು ನೀವು ನೋಡಬೇಕಾ? Amen. God says, ದೇವರು ಹೇಳುತ್ತಾರೆ, don't look at the failure. ನಿನ್ನ ಸೋಲುಗಳನ್ನು ನೀನು ತಿರುಗಿ ನೋಡಬೇಡ. Don't look at the past, amen, failures. ಹಳೆಯ ಸೋಲುಗಳನ್ನು ತಿರುಗಿ ನೀನು ನೋಡಬೇಡ. As long as you look at your past, ನೀ ಹಳೆಯ ಕಾರ್ಯಗಳನ್ನು ನೋಡ್ತಾ ಇರುವ ತನಕ, amen, it will hold you. It will never allow you to move forward. ಅದು ನಿನ್ನನ್ನು ಹಿಡ್ಕೊಂಡಿರುತ್ತೆ, ನೀ ಮುಂದೆ ಹೋಗುವುದಕ್ಕೆ ಅದು ಬಿಡಲ್ಲ. ಅದನ್ನ ಬೇರೆಗೆ ನಾನು ಸೊಲ್ಲಿಗಿರೋದು ಕೇಳಿದಿದ್ದೀರಾ? ಎಷ್ಟು ಜನಕ್ಕೆ ನಾನು ಹೇಳುವುದನ್ನು ಕೇಳ್ತಿದ್ದೀರಾ? Hallelujah, hallelujah. 2025, 2025, God wants to give you a new beginning. ದೇವರು ನಿಮಗೆ ಹೊಸ ಒಂದು ಪ್ರಾರಂಭವನ್ನು ಕೊಡಲು ಬಯಸುತ್ತಾರೆ. God is going to remove all the fetters, all the chains, and he wants to give you one more chance. ದೇವರು ಎಲ್ಲಾ ಸರ್ಪಣಿ ಎಲ್ಲವನ್ನು ತೆಗೆದು ನಿನಗೆ ಇನ್ನೊಂದು ಅವಕಾಶವನ್ನು ಕೊಡಲು ಬಯಸುತ್ತಾರೆ. ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? You missed out something, my dear brother. ನೀ ಏನೋ ಒಂದನ್ನು ಕಳ್ಕೊಂಡೆ ಸಹೋದರನೇ. Amen. You missed out something. ನೀ ಏನೋ ಒಂದನ್ನು ಕಳ್ಕೊಂಡೆ. It was very very crucial. ಅದು ತುಂಬಾ ಒಂದು ಮುಖ್ಯವಾಗಿತ್ತು ನಿನಗೆ. It was very very powerful. ಅದು ತುಂಬಾ ಬಲವಾಗಿತ್ತು. But this year, ಆದ್ರೆ ಈ ವರ್ಷ, God is going to bring it back again to your life. ದೇವರು ಅದನ್ನು ತಿರುಗಾ ನಿನ್ನ ಜೀವನದಲ್ಲಿ ತರಲಿದ್ದಾರೆ. ಹೇಳದೈ ತಿರುಗಿ ಹೋಗುವ வாழ்க்கையில தர விரும்புகிறார். ಕಳ್ಕೊಂಡಿದ್ದನ್ನು ದೇವರು ತಿರುಗಾ ನಿನ್ನ ಜೀವನದಲ್ಲಿ ತರಲು ಬಯಸುತ್ತಾರೆ. ತಿರುಗಿ ஒரு வெற்றியை கொடுக்க ஒரு தருணத்தை கர்த்தர் உருவாக்குகிறார். ನಿನ್ನ ಜೀವನದಲ್ಲಿ ಒಂದು ಜಯವನ್ನು ಕೊಡುವುದಕ್ಕಾಗಿ ದೇವರು ಇನ್ನೊಂದು ಕಾರ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. The Holy Spirit said one thing. ಪವಿತ್ರಾತ್ಮನು ಒಂದು ಕಾರ್ಯವನ್ನು ಹೇಳಿದರು. Amen. As long as Moses had a picture about his past, ಆತನ ಮೋಶೆಗೆ ಎಷ್ಟು ದಿನ ಆತನ ಹಳೆಯ ದಿನಗಳು ಜ್ಞಾಪಕವಿತ್ತು. Amen. Till then he couldn't move forward. ಅದರ ತನಕ ಆತ ಮುಂದೋಗಲು ಸಾಧ್ಯವಾಗಲಿಲ್ಲ. Hallelujah. All that Moses knew about himself was he was a failure, utter failure. ಮೋಶೆಗೆ ಗೊತ್ತಿದ್ದ ಎಲ್ಲಾ ಕಾರ್ಯವನ್ನು ಒಬ್ಬ ಸೋಲು, ನಾನು ತುಂಬಾ ಸೋಲಲೇ ಇದ್ದವನು. Amen. Hallelujah. Hallelujah. God anointed me. ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ. God filled me with His Spirit. ದೇವರು ನನ್ನನ್ನು ಆತನ ಆತ್ಮದಿಂದ ತುಂಬಿಸಿದ್ದಾರೆ. I was rescued from the, amen, from the people who wanted to kill me. ನನ್ನನ್ನು ಕೊಲೆ ಮಾಡಬೇಕು ಅಂತ ಇದ್ದ ಜನರ ಮಧ್ಯದಿಂದ ದೇವರು ನನ್ನನ್ನು ಬಿಡಿಸಿದ್ದಾರೆ. Even though all the kids in the, amen, among the Jewish people died, God rescued me. ಆ ಯಹೂದ್ಯರ ಮಧ್ಯದಲ್ಲಿದ್ದ ಅಷ್ಟು ಮಕ್ಕಳು ಸತ್ತರೇನು ಕೂಡ ದೇವರು ನನ್ನನ್ನು ಕಾಪಾಡಿದ್ದಾರೆ. But something happened in his life. ಅಂದ್ರೆ ಆತನ ಜೀವನದಲ್ಲಿ ಏನೋ ಒಂದು ನಡೆಯಿತು. Something painful happened in his life. ನೋವುಳ್ಳ ಕಾರ್ಯವೊಂದು ನಡೆಯಿತು. He wanted to deliver the people of Israel. ಆತ ಇಸ್ರಾಯೇಲಿನ ಜನರನ್ನು ಬಿಡಿಸಬೇಕು ಅಂತ ನೆನೆಸಿದ. He stood against those Egyptian soldiers. ಆ ಐಗುಪ್ತರ ವೀರರ ವಿರೋಧವಾಗಿ ಆತ ನಿಂತ. Amen. He killed that soldier and buried him. ಅವನು ವೀರನನ್ನು ಕೊಲೆ ಮಾಡಿ ಆತ ಊತಾಕ್ಬಿಟ್ಟ. But something happened. ಆದ್ರೆ ಏನೋ ಒಂದು ನಡೆಯಿತು. He ran for his life. ಆತ ಜೀವಕ್ಕಾಗಿ ಎದುರಿ ಓಡ್ದ. A person who wanted to deliver people of Israel out of Egypt. ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಬೇಕು ಅಂತ ನೆನೆಸಿದ ಒಬ್ಬನು. He ran to a place where it was unknown to him. ಆತ ಓಡ್ದ ಗೊತ್ತಿಲ್ಲದೆ ಇರುವಂತ
ಒಂದು ಸ್ಥಳಕ್ಕೆ ಆತ ಓಡ್ದ. ಪ್ರಧಾನ ಯಾಜಕನಾಗಿ ಇರಬೇಕಾದನು ಮೀದ್ಯಾನ್ಯರ ಯಾಜಕನ ಮನೆಯಲ್ಲಿ ಗುಲಾಮನಾಗ್ಬಿಟ್ಟ. ಪ್ರಧಾನ ಯಾಜಕನಾಗಿ ಇರಬೇಕಾಗಿರುವವನು ಮೀದ್ಯನರ ಯಾಜಕನ ಮನೆಯಲ್ಲಿ ಗುಲಾಮನಾಗಿ ಆತ ಇದ್ದ. Idol worship is going on in a place where he is staying. ಆತ ಇರುವಂತ ಸ್ಥಳದಲ್ಲಿ ವಿಗ್ರಹಾರಾಧನೆ ನಡೀತಾ ಇದೆ. Everything controversial to what his life is. ಆತನ ಜೀವನಕ್ಕೆ ಎಲ್ಲವೂ ವ್ಯತ್ಯಾಸವಾಗಿ ವಿರೋಧವಾಗಿಯೇ ಇದೆ. He got adjusted to that. ಆತ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟ. People, the person who was called to lead 6 lakhs people, 20 lakh people, out of Egypt. 20 ಲಕ್ಷ ಒಂದು ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಬೇಕು ಅಂತ ಕರೆಯಲ್ಪಟ್ಟ ಒಂದು ವ್ಯಕ್ತಿ. ಅವರನ್ನು ನಡೆಸಬೇಕಂತ ಕರೆಯಲ್ಪಟ್ಟ. ಆ ಜನರನ್ನು ನಡೆಸಬೇಕಂತ ಕರೆಯಲ್ಪಟ್ಟ ವ್ಯಕ್ತಿಯು. He is taking care of his father-in-law sheep. ಆತ ತನ್ನ ಮಾವನ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ. Hallelujah. Hallelujah. He is mending the sheep of his father-in-law. ಆತ ಮಾವನ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ. Why? ಯಾಕೆ? The past picture was so horrible. ಹಳೆಯ ಕಾರ್ಯ ಜ್ಞಾಪಕಗಳು ಅಷ್ಟು ಭಯಂಕರವಾಗಿತ್ತು. Sometimes ಕೆಲವು ಸಮಯದಲ್ಲಿ he would hear about Israel. ಆತನು ಇಸ್ರಾಯೇಲ್ ಕುರಿತು ಕೇಳುವಾಗ his blood would ಕುದಿಕ್ಕು ಅವರುಗಳ ಆತನ ರಕ್ತ ಹಾಗೆ ಕುದಿತಾ ಇತ್ತು. But what would happen? ಆದ್ರೆ ಏನಾಯ್ತು? Whenever he would think about the things happened in his life, ಯಾವಾಗೆಲ್ಲ ಆತನ ಜೀವನದಲ್ಲಿ ನಡೆದ ಸಂಗತಿಗಳನ್ನು ಆತ ಜ್ಞಾಪಕ ಮಾಡಿಕೊಳ್ತಿದ್ದ. he would forget that. ಆತ ಅದನ್ನೆಲ್ಲ ಮರೆತು he ಬಿಡುವ. would move on. ಆತ ತಿರ್ಗಾ ಹಾಗೆ ಮುಂದೆ ಹೋಗ್ಬಿಡುವ. But one thing happened. ಆದ್ರೆ ಒಂದು ಕಾರ್ಯ ನಡೆಯಿತು. God came down in the mount of Horeb. ದೇವರು ಓರೆ ಪರ್ವತದ ಮೇಲೆ ಇಳಿದು ಬಂದರು. Why he came? ಯಾಕೆ ಬಂದರು? He came to give a new beginning to ಒಂದು ಹೊಸ ಪ್ರಾರಂಭವನ್ನು ಕೊಡುವುದಕ್ಕಾಗಿ ಅವರು ಇಳಿದು ಬಂದರು. ಎಷ್ಟು ಜನ ಇವತ್ತು ಆಮೆನ್ ಅಂತೀರಾ? ಸಹೋದರர்களೇ, ಇಲ್ಲಿರುವಂತ ಸಹೋದರರೇ, 2024 ಒಣ್ಣಂ ಪಣ್ಣ ಮುಡಿಲಿಯಾ? 2024 ಏನು ಮಾಡಕ್ ಆಗಿಲ್ವಾ? ಆಸೆಯೋಡು ಆರಂಭಿಸಿங்களா? ತುಂಬಾ ಆಸೆಯಿಂದ ಪ್ರಾರಂಭಿಸಿದ್ರ? ಆனா உங்களுடைய பலவீனமே உங்களை அடிச்சதா? ನಿಮ್ಮ ಬಲಹೀನತೆನೇ ನಿಮ್ಮನ್ನ ಹೊಡಿತಾ ಇತ್ತಾ? உங்களுடைய பலவீனமே உங்களை ಸೋರುಪಡಿಸಿದೆ. ನಿಮ್ಮ ಬಲಹೀನತೆನೇ ನಿಮ್ಮನ್ನು ನಿರಾಶೆಗೆ ತಳ್ಳಿತಾ? ಈ ವರ್ಷ God is going to give you a new beginning. ದೇವರು ನಿಮಗೆ ಹೊಸ ಪ್ರಾರಂಭವನ್ನು ಕೊಡಲಿದ್ದಾರೆ. That iron scepter is going to come back again in your hand. ಆ ಒಂದು ಕಬ್ಬಿಣದ ಆ ಒಂದು ಈಟಿಯು ತಿರ್ಗಾ ನಿಮ್ಮ ಕರಕ್ಕೆ ಬರಲಿದೆ. ಕರ್ತನ ರಾಜದಂಡத்தை திரும்பி உங்க கரத்துல கொடுக்க போறார். ತಿರ್ಗಾ ರಾಜದಂಡವನ್ನು ನಿಮ್ಮ ಕರದಲ್ಲಿ ಕೊಡಲು ಬಯಸುತ್ತಾರೆ. Amen. This is not a duplicate one. This is the original one again. ಇದು ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ನಿಮಗೆ ಕೈಯಲ್ಲಿ ಕೊಡಲು ಬಯಸುತ್ತಾರೆ. உனக்கு நம்பிக்கை இல்லாமல் இருந்தாலும் கர்த்தர் உன்னை நம்புகிறார். ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಆದ್ರೇನು ಕೂಡ ದೇವರು ನಿನ್ನನ್ನು ನಂಬುತ್ತಾರೆ. ಆண்டವರು ವಿಶ್ವಾಸಿಸುತ್ತಾರೆ. ದೇವರು ನಂಬುತ್ತಾರೆ. ಉನ್ನಾಲೆ ಅದು செய்ய முடியும் என்றதை நம்புகிறார். ನಿನ್ನಿಂದ ಮಾಡಲು ಸಾಧ್ಯ ಅಂತ ದೇವರು ನಂಬುತ್ತಾರೆ. You accept, Lord, I am not right, Lord. ನೀನು ಹೇಳಬಹುದು, ದೇವರನ್ನ ಸರಿ ಇಲ್ಲ. I am not strong, Lord. ದೇವರನ್ನ ಬಲಿಷ್ಠನಲ್ಲ. I take the whole of the responsibility upon myself for the failure. ದೇವರೇ, ನಾನು ಎಲ್ಲ ಜವಾಬ್ದಾರಿಗಳನ್ನು ನನ್ನ ತಲೆ ಮೇಲೆ ಇಟ್ಕೊಂಡು ನಾನು ಸೋತು ಹೋಗ್ಬಿಡ್ತೇನೆ. Amen. ನಾನು ಸೋತು ಹೋದೆ ಅನ್ನೋದನ್ನ ಹೊರನ ನಾನೇ ಹೊರತೇನೆ. ನಾನು ಸೋತು ಹೋದೆ ಅನ್ನುವಂತ ಹೊಣೆಯನ್ನು ನಾನೇ ಹೊತ್ತುಕೊಂಡೆ. God says, ಅಂದ್ರೆ ದೇವರು ಹೇಳುತ್ತಾರೆ, Amen, with Jesus ಯೇಸುವಿನಿಂದ everything is possible. ಎಲ್ಲವೂ ಸಾಧ್ಯ. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? என்னை பலப்படுத்தும் இயேசு கிறிஸ்துவினாலே சொல்லுங்க ಎಲ್ಲರೂ. ಎಲ್ಲರೂ ಹೇಳಿ, ನನ್ನನ್ನು ಬಲಪಡಿಸುವಂತ ಯೇಸು ಕ್ರಿಸ್ತನಿಂದ ಎಲ್ಲವನ್ನು ಮಾಡಲು ಶಕ್ತನು. ನಾನು ಎಲ್ಲವನ್ನು ಮಾಡಲು ಶಕ್ತನು. சொல்லுங்க, எல்லாம் செய்ய எனக்கு பலன் உண்டு. ಎಲ್ಲರೂ ಹೇಳಿ, ನಾನು ಎಲ್ಲವನ್ನು ಮಾಡಲು ಶಕ್ತನು. Amen. When God spoke to Moses on the mount of Horeb, ಆ ಹೊರೆ ಪರ್ವತದ ಮೇಲೆ ದೇವರು ಮೋಶೆಯ ಸಂಗಡ ಮಾತಾಡಿದಾಗ Moses says, I can't, Lord. ಮೋಶೆ ಹೇಳ್ತಾನೆ, ನನ್ನಿಂದ ಆಗಲ್ಲ ದೇವರೇ. Moses says it is impossible. ಮೋಶೆ ಹೇಳ್ತಾರೆ, ಇದು ಅಸಾಧ್ಯ. Amen. God is speaking. ಯಾರಂಗ பேசுறது? ಅಲ್ಲಿ ಯಾರು ಮಾತಾಡ್ತಾ ಇರೋದು? ಆಂಡವರೇ பேசினாலும் ದೇವರೇ ಮಾತಾಡ್ತಿದ್ರೇನು? His past was so painful. ಮೋಶೆಯ ಹಳೆಯ ಸಂಗತಿಗಳು ಅಷ್ಟು ನೋವಾಗಿತ್ತು. He says, no, Lord, I can't, Lord, I can't, Lord, I can't. ಮೋಶೆ ಹೇಳ್ತಾನೆ, ಇಲ್ಲ ದೇವರೇ, ಆಗಲ್ಲ, ಆಗದೇ ಇಲ್ಲ, ಆಗದೇ ಇಲ್ಲ. But today, this night, ಆದ್ರೆ ಈ ರಾತ್ರಿ, as you begin this year, ಈ ಒಂದು ವರ್ಷವನ್ನು the Holy ಪ್ರಾರಂಭಿಸುತ್ತಿರುವಾಗ Spirit is telling you, ಪವಿತ್ರಾತ್ಮನು ನಿಮಗೆ ಹೇಳುತ್ತಿದ್ದಾರೆ, see Moses, ಮೋಶೆಯೇ ನೋಡು, see my child, ನನ್ನ ಮಗುವೇ ನೋಡು, I am going to do great things in your life. ನಿನ್ನ ಜೀವನದಲ್ಲಿ ನಾನು ದೊಡ್ಡ ಕಾರ್ಯಗಳನ್ನು ಮಾಡುತ್ತೇನೆ. This is not a plan for you in this 2025. ಈ 2025ರಲ್ಲಿ ಇದು ನಿನಗೆ ಪ್ಲಾನ್ ಅಲ್ಲ. Before you were formed in your mother's womb, ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಪಿಂಡವಾಗಿರುವುದಕ್ಕಿಂತ ಮುಂಚೆನೇ ನನಗೆ ನೀನು ಗೊತ್ತು. I set you apart. ನಾನು ನಿನ್ನನ್ನು ಬೇರ್ಪಡಿಸಿದ್ದೇನೆ. I have ordained you. ನಾನು ನಿನ್ನನ್ನು ಅಭಿಷೇಕ ಪಡಿಸಿದ್ದೇನೆ. To be a blessing to the nation. ದೇಶಕ್ಕೆ ನೀವು ಒಂದು ಆಶೀರ್ವಾದವಾಗಿ ಇರುವುದಕ್ಕಾಗಿ ಕರೆದಿದ್ದೇನೆ. உங்க கர்ப்பத்திலிருந்து இன்னைக்கு வரைக்கும் எத்தனை வருஷமா உங்களுக்கு அத்தனை வருஷம் ஆண்டவர் உங்களுக்காக காத்திருக்கிறார். ಗರ್ಭದಿಂದ ಇವತ್ತಿನ ತನಕ ನಿಮಗೆ ಎಷ್ಟು ವರ್ಷವೋ ಅಷ್ಟು ವರ್ಷವೂ ದೇವರು ನಿಮಗಾಗಿ ಕಾಯ್ತಾ ಇದ್ರು. இன்னைக்கு ஆண்டவர் சொல்றாரு, ಇವತ್ತು ದೇವರು ನಿಮಗೆ ಹೇಳುತ್ತಿದ್ದಾರೆ, ಹಳೆಯதை பார்க்காத, புதியதை செய்ய போற, அதை யோசி. ಹಳೆದನ್ನು ನೋಡಬೇಡ,
ಹೊಸದನ್ನು ನಾ ಮಾಡ್ತೇನೆ ನೀ ಮುಂದೆ ಯೋಚಿಸು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஆமென். பழையதவைகளை மறந்து விடு. ಹಳೆಯ ಕಾರ್ಯಗಳನ್ನು ಮರೆತು ಬಿಡು. பக்கத்துல இருக்கிறவங்களை பார்த்து மறுபடியும் சொல்லலாம். ಎಲ್ಲರ ಪಕ್ಕದಲ್ಲಿ ಇರೋರನ್ನು ನೋಡಿ ಹಳೆಯದನ್ನ ಮರೆತು ಬಿಡು. ಹಳೆಯ ಸಂಗತಿಗಳನ್ನು ಮರೆತು ಬಿಡು. ಹಳೆಯದನ್ನ ಜ್ಞಾಪಕ ಮಾಡ್ಕೋಬೇಡ. ಹೇಳಿ ಹಳೆಯದನ್ನು ನೀನು ಜ್ಞಾಪಕ ಮಾಡ್ಕೊಳ್ಳಬೇಡ. ಹೊಸದನ್ನು ಮಾಡು. ದೇವರು ಹೊಸದನ್ನು ಮಾಡಲಿದ್ದಾರೆ. ದೇವರು ಹೊಸದನ್ನು ಮಾಡಲಿದ್ದಾರೆ. ಅವ ಎಪ್ಪಡಿ ಪೇಸಿಟಾನೆ. ಅವನು ಹೆಂಗ್ ಮಾತಾಡ್ಬಿಟ್ಟ? ಈ ವರ್ಷದಲ್ಲಿ ನನಗೆ ಅದು ಮಾತ್ರ ಮರಿಯಕ್ಕೆ, ಈ ವರ್ಷದಲ್ಲಿ ನಾ ಅದು ಮಾತ್ರ ಮರಿಯಕ್ಕೆ. ಅಲ್ಲೇ ಇನ್ನೊಂದ್ಸತಿ 2024 ಮುಗಿಸ್ಕೊಂಬಾನಿ ನಾವು ಓದ್ತೀವಿ. Hallelujah. Hallelujah. If you don't want to leave your past, you are there still in the 24. ನಿಮ್ಮ ಹಳೆಯ ಸಂಗತಿಗಳನ್ನು ನೀವು ಮರೆಯಕ್ಕೆ ಆಗಲ್ಲ ಅಂದ್ರೆ ನೀವು ಇನ್ನೂ 2024 ಅಲ್ಲೇ ಇರ್ತೀರಾ. 2024ನ 24 ಗಂಟೆ ನನಗೆ ಮರೆಯಕ್ಕೆ ಆಗಲ್ಲ. 2024ನ 24 ಗಂಟೆನೂ ಮರೆಯಕ್ಕೆ ಆಗಲ್ಲ. Amen. Be there if you want to see a new beginning. ಹೊಸ ಪ್ರಾರಂಭವನ್ನು ನೋಡಬೇಕಾ? ಎಂ ಬಲத்தினாலல்ல, ನನ್ನ ಬಲದಿಂದ ಅಲ್ಲ, என் பராக்கிரமத்தினாலல்ல, ನನ್ನ ಪರಾಕ್ರಮದಿಂದ ಅಲ್ಲ, அவருடைய பலத்தினால முடியும்னு நீங்க நம்புறீங்க. ಆತನ ಬಲದಿಂದ ಸಾಧ್ಯ ಅಂತ ನೀವು ನಂಬಿದ್ರೆ, I have failed, Lord. ದೇವರೇ ನಾ ಸೋತು ಹೋದೆ, but with you I am more than a conqueror. ಆದ್ರೆ ನಿಮ್ಮಿಂದ ನಾನು ಒಂದು ಜಯಶಾಲಿಗಿಂತಲೂ ನಾ ಮೇಲು. Amen. ಪೂರ್ಣ ಜಯಶಾಲಿ, ನಾ ಪೂರ್ಣ ಜಯಶಾಲಿ. Hallelujah. Hallelujah. ಪಕ್ಕದಲ್ಲಿ ನೋಡಿ ಹೇಳಿ, I am more than a conqueror. ನಾನು ಒಂದು ಪೂರ್ಣ ಜಯಶಾಲಿಯು. ಹೇಳಿ ನಾ ಪೂರ್ಣ ಜಯಶಾಲಿ. Hallelujah. Hallelujah. Look what God is going to do if you forget your past. ನಿಮ್ಮ ಹಳೆಯ ಸಂಗತಿಗಳನ್ನು ಮರೆತರೆ ದೇವರು ಏನು ಮಾಡ್ತಾರೆ ಅಂತ ಗಮನಿಸಿ. 19th verse. 19ನೇ ವಾಕ್ಯ. Behold, I will do new things. ಈಗೋ ನಾ ಹೊಸ ಕಾರ್ಯವನ್ನು ಮಾಡುತ್ತೇನೆ. And now it will spring forth. ಈಗೋ ಈಗಿಂದಲೇ ಅದು ಪ್ರಾರಂಭ. And he is, amen, shall he not know it? Amen. ಈಗ ಹೊಸ ಕಾರ್ಯವನ್ನು ಮಾಡುವೆನು. ಈಗ ತಲೆ ದೋರ್ತಲ್ಲಿದೆ, ನಿಮಗೆ ಕಾಣುವುದಿಲ್ಲವೋ? Hallelujah. Hallelujah. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಎಲ್ಲರೂ ಈಗ ಕೊಂಚ ಗಮನಿಂಗ. ಎಲ್ಲರೂ ಇಲ್ಲಿ ಗಮನಿಸಿ. ಎಲ್ಲರೂ ಕೇಳಿட்டு இருக்கீங்களா? ಎಲ್ಲರೂ ಕೇಳ್ತಾ ಇದ್ದೀರಾ? Behold, I will do new things. ಈಗ ನಾವು ಹೊಸ ಕಾರ್ಯವನ್ನು ಮಾಡುತ್ತೇನೆ. ಅದು ಆಗಸ್ಟ್ ಇಂದ ಅಲ್ಲ, ಅದು ಆಗಸ್ಟ್ ಇಂದ ಅಲ್ಲ, ಅದು ಮಾರ್ಚ್ ಇಂದ ಅಲ್ಲ, ಅದು ಮಾರ್ಚ್ ಇಂದ ಅಲ್ಲ, ಅದು ಈಗಲೇ ತಲೆದೋರು, ಅದು ಈಗಲೇ ಪ್ರಾರಂಭವಾಗುತ್ತೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ನಮ್ಮ ಮೈಂಡ್ என்ன சொல்லுது? ನಮ್ಮ ಮನಸ್ಸು ಏನ್ ಹೇಳುತ್ತೆ? ದೇವರು ವಾಗ್ದಾನ ಕೊಟ್ಟಿದಾರಲ್ಲ, 31ನೇ ತಾರೀಕು ಡಿಸೆಂಬರ್ ಒಳಗೆ ನೋಡೋದನ್ನ ನಾನು ನೋಡ್ತೀನಿ. 31 ಅಲ್ಲಿ ತನ ದೇವರು ವಾಗ್ದಾನ ಕೊಟ್ಟವ್ರೆ 31ರಲ್ಲಿ ನಾನು ನೋಡ್ಬಿಡ್ತೀನಿ. Hallelujah. Hallelujah. ನೀವು ಡಿಸೆಂಬರ್ 31 ನೋಡೋದಕ್ಕೆ ಇವತ್ತು ಯಾಕೆ ಬಂದ್ರಿ? ನೀವು ಆ ಡಿಸೆಂಬರ್ 31 ನೋಡೋದಕ್ಕೆ ಇವತ್ತು ಯಾಕೆ ಬಂದ್ರಿ? Hallelujah. Hallelujah. ನಾವೇ ಹೇಳಿ ಕಳಿಸ್ತಿದ್ವಿ. Hallelujah. Hallelujah. If you want, if you believe it, ನೀವು ನಂಬಿದ್ರೆ God will start to work right now. ದೇವರು ಈಗಲೇ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾರೆ. Right now. ಈಗಲೇ. God is not a God of yesterday, he is a God of present and future. ನಮ್ಮ ದೇವರು ನೆನ್ನೆಯ ದೇವರಲ್ಲ, ಆದ್ರೆ ಇಂದಿನ ಮತ್ತು ನಾಳೆಯ ದೇವರು. ಎಷ್ಟನೇ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Everything he will do it. ಎಲ್ಲವನ್ನೂ ಆತನು ಮಾಡುತ್ತಾರೆ. ಅದು ಈಗಲೇ, ಅದು ಈಗಲೇ ತಲೆ ದೋರುತ್ತಲಿದೆ. Hallelujah. Next. ನಿಮಗೆ ಕಾಣುವುದಿಲ್ಲೋ? ನಿಮಗೆ ಕಾಣುವುದಿಲ್ಲವೋ? ನಿಮಗೆ ಕಾಣುವುದಿಲ್ಲೋ? ಹೇಳಿ ನಿಮಗೆ ಕಾಣುವುದಿಲ್ಲವೋ? Hallelujah. ನಿಮಗೆ ಯಾಕೆ ಕಾಣ್ತಾ ಇಲ್ಲ? ನಿಮಗೆ ಯಾಕೆ ಕಾಣ್ತಾ ಇಲ್ಲ? ನಿಮಗೆ ಎಲ್ಲ ಹಳೇದೇ ಕಾಣ್ತಾ ಇದೆ. ನಿಮ್ಗೆಲ್ಲ ಹಳೇದೇ ಕಾಣ್ತಿದೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? God says forget about your past, but you are not forgetting your past. ನೀವು say ನಾನು ಕಣ್ಣು ಮುಚ್ಚರೆ ಅವನೇ ಬರ್ತಾನೆ. ದೇವರು ಹೇಳ್ತಾರೆ ನೀನು ಹಳೆಯ ಸಂಗತಿಯನ್ನು ಮರೆತು ಬಿಡು ಅಂದ್ರೆ, ಆದ್ರೆ ನಾವು ಹಳೆಯ ಸಂಗತಿಗಳನ್ನು ಮರೀತಾ ಇಲ್ಲ. ನಾವು ಹೇಳ್ತೇವೆ ಕಣ್ಣು ಮುಚ್ಚಿದ್ರೆ ನನಗೆ ಅದೇ ಜ್ಞಾಪಕ ಬರುತ್ತೆ. ಕಣ್ಣು ಮುಚ್ಚಿದ್ರೆ ಏನ್ ಕಾಣ್ತಾ ಇದೆ? ದೂತರು ಕಾಣ್ತಿಲ್ಲ, ನನಗೆ ಹಾವು ಕಾಣ್ತದೆ ರಾತ್ರಿಯಲ್ಲಿ. ನಾ ಕಣ್ಣು ಮುಚ್ಚಿದ್ರೆ ದೂತನು ಕಾಣ್ತಿದ್ದಾರೆ, ಇಲ್ಲ ನನಗೆ ಹಾವು ಕಾಣಿಸ್ತದೆ. ನನ್ನ ಕಣ್ಣು ಮುಚ್ಚಿದ್ರೆ ಒಂದು ಕೋಣ ನಾನು ಅಟ್ಟಿಸ್ಕೊಂಬರಂಗ್ ಕಾಣ್ತದೆ. ನಾನು ಕಣ್ಣು ಮುಚ್ಚಿದ್ರೆ ಒಂದು ಕೋಣನ ನಾನು ಅಟ್ಟಿಸ್ಕೊಂಬರೋ ತರ ಅನ್ಸುತ್ತೆ. ಎಷ್ಟು ಜನ ಆಮೆನ್ ಅಂತೀರಾ? Hallelujah. You cannot see God's work. ನೀವು ದೇವರ ಕಾರ್ಯವನ್ನು ನೋಡಲು ಸಾಧ್ಯವಿಲ್ಲ. ಒಂದನ್ನು ಹೇಳ್ತೇನೆ, you don't know what he did for you. ಆತನು ನಿಮಗೆ ಮಾಡಿರುವುದು ನಿಮಗೆ ಗೊತ್ತೇ ಇಲ್ಲ. Jesus ஒரு நல்ல ಗುಣ சொல்லிட்டங்களா உங்களுக்கு? ಯೇಸು ಸ್ವಾಮಿಯ ಒಂದು ಒಳ್ಳೆಯ ಗುಣ ನಿಮಗೆ I have been walking with God for decades. ನಾನು ಅನೇಕ ವರ್ಷಗಳಿಂದ ದೇವರೊಟ್ಟಿಗೆ ನಡೀತಾ ಇದ್ದೇನೆ. I know one good quality of Jesus. ನನಗೆ ಯೇಸು ಸ್ವಾಮಿಯ ಒಂದು ಗುಣಲಕ್ಷಣ ಗೊತ್ತು. அவர் உங்களுக்கு தெரியாமலேயே லட்சக்கணக்கான அற்புதங்களை செய்கிறார். ನಿಮಗೆ ಗೊತ್ತಿಲ್ಲದೆ ಆತ ಲಕ್ಷಾಂತರ ಅದ್ಭುತಗಳನ್ನು ಮಾಡ್ತಿರ್ತಾರೆ. He never tells you I did it. ನಿಮಗೆ ಆತ ಹೇಳಲ್ಲ ನಾನ್ ಮಾಡಿದ್ದು ಅಂತ. ಆಮೆನ್. ನಮಗೆ என்ன தெரியுது? ನಮಗೆ ಏನ್ ಗೊತ್ತಾಗುತ್ತೆ? ಆಮೆನ್. ಹಾಸ್ಪಿಟಲ್ಗೆ ಮಗುನ ಎತ್ಕೊಂಡು ಹೋದ್ವಿ.
ಹಾಸ್ಪಿಟಲ್ಗೆ ಮಗುನ ಎತ್ಕೊ ಹೋದ್ವಿ, ICU ಒಳಗೆ ಹೋದ್ವಿ, ICU ಒಳಗೆ ಹೋದ್ವಿ, ದೇವರು ಅಲ್ಲಿಂದ ಹೊರ ಕರ್ಕೊಂಡ್ ಬಂದ್ರು, ದೇವರು ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಟ್ ಬಂದ್ರು. அதை விட முக்கியம் என்ன தெரியுமா? ಅದಕ್ಕಿಂತ ಮುಖ್ಯ ಏನು ಗೊತ್ತಾ? எத்தனையோ நேரத்துல ஆக்சிடென்ட் ஆவிகள் நமக்குன்னு அன்னைக்கு அடிக்கணும்னு இருந்த போது நம்ம கிட்டிய வண்டி வராதபடி கர்த்தர் பாதுகாத்தார். ಎಷ್ಟೋ ಸಮಯದಲ್ಲಿ ಆ ಆಕ್ಸಿಡೆಂಟ್ ಅಪಘಾತದ ದುರಾತ್ಮ ನಮ್ಮನ್ನೇ ಹೊಡಿಬೇಕಂತ ಬರುವಾಗ ಆ ಗಾಡಿ ನಮ್ಮ ಹತ್ರನೂ ಬರಲ್ಲ ರೀ, ದೂರದಿಂದ ಕಳಿಸ್ಬಿಡ್ತಾರೆ. நீங்க போயிட்டீங்க, அன்னைக்கு கொஞ்ச நேரத்துல அதே இடத்துல ஸ்பாட்ல யாவனோ ஒருத்தர் செத்துருப்பாங்க. ನೀವು ಅಲ್ಲಿಂದ ಹೊರಟು ಬಿಟ್ರಿ, ಅದೇ ಸ್ಥಳದಲ್ಲಿ ಯಾರಾದ್ರೂ ಒಬ್ಬ ಸತ್ತೋಗ್ಬಿಟ್ಟಿರ್ತಾನೆ. ஆனா கர்த்தர் உன்னை காப்பாத்தினார், உனக்கு வந்து சொல்லவே இல்லை. ದೇವರು ನಿನ್ನನ್ನು ಕಾಪಾಡಿದ್ರು, ಆತ ಬಂದು ನಿನಗೆ ಹೇಳಲೇ ಇಲ್ಲ, ನಮಗೆ ತಿಳಿಯವೇ ಇಲ್ಲ, ನಮಗೆ ಗೊತ್ತಿಲ್ಲ. இப்படி செய்த காரியங்கள் லட்சக்கணக்கான ದೇವರು ಮಾಡಿದ ಕಾರ್ಯಗಳು ಲಕ್ಷಾಂತರ ಕಾರ್ಯಗಳು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Even today the Lord says, ಈಗಲೂ ಕೂಡ ದೇವರು ಹೇಳುತ್ತಿದ್ದಾರೆ, I will do new things. ನಾನು ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. I will do new things. ನಾನು ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. Spring forth. ಈಗಲೇ ಅದು ಪ್ರಾರಂಭಿಸುತ್ತೆ, ಈಗಲೇ ನಡೆಯಲಿದೆ, ಅದು ಈಗಲೇ ನಡೆಯಲಿದೆ. ನಿಮ್ಮ ಕಣ್ಣುಗಳಿಗೆ ಅದು ಕಾಣಲಿಲ್ವೋ? ನಿಮ್ಮ ಕಣ್ಣುಗಳಿಗೆ ಅದು ಕಾಣಿಸ್ತಿಲ್ವೋ? ಪಕ್ಕದಲ್ಲಿರೋರನ್ನ பார்த்து சொல்லுங்க, ಪಕ್ಕದಲ್ಲಿರೋರನ್ನ ನೋಡಿ, ಹಳೆದನ್ನ ಮರೆತರೆ ಹೊಸದನ್ನ ನೀ ನೋಡಬಹುದು. ಹಳೆದನ್ನು ನೀ ಮರೆತರೆ ನೀ ಹೊಸದನ್ನು ನೋಡ್ತೀಯಾ? The next verse, ಮುಂದಿನ ವಾಕ್ಯ, I will conclude here. ನಾ ಇಲ್ಲಿ ಮುಗಿಸ್ತೇನೆ. Amen. Behold, I will do new things. ಈಗ ನಾನು ಹೊಸ ಕಾರ್ಯಗಳನ್ನು ಮಾಡುತ್ತೇನೆ. I will even make a way in the wilderness. ಅರಣ್ಯದಲ್ಲಿ ನಾವು ಒಂದು ದಾರಿಯನ್ನು ಉಂಟು ಮಾಡುತ್ತೇನೆ. Wilderness எப்படி இருக்கும் தெரியுமா? ಆ ಅಡವಿ ಹೇಗಿರುತ್ತೆ ಗೊತ್ತಾ? Amen. ಉಳ್ಳ ಅಡವಿ ಒಳಗೆ ಹೋಗ್ಬಿಟ್ರೆ, ಅಡವಿ ಒಳಗೆ ಹೋಗ್ಬಿಟ್ರೆ ಹೊರಗೆ ಬರಕ್ಕೆ ದಾರಿ ಗೊತ್ತಾಗಲ್ಲ, ಹೊರಗಡೆ ಬರಕ್ಕೆ ದಾರಿ ಗೊತ್ತಾಗಲ್ಲ. God says, ಆದ್ರೆ ದೇವರು ಹೇಳುತ್ತಾರೆ, I will make a way. ನಾನು ಒಂದು ದಾರಿಯನ್ನು ಮಾಡುತ್ತೇನೆ. You will not stand in confusion. ನೀನು ಗಲಿಬಿಲಿಯಲ್ಲಿ ನಿಲ್ಲಲ್ಲ. This year, ಈ ವರ್ಷ you will not stand in confusion. ನೀ ಗಲಿಬಿಲಿಯಲ್ಲಿ ನಿಲ್ಲಲ್ಲ. You will walk in the path of God. ದೇವರ ಆ ದಾರಿಯಲ್ಲಿ ನೀ ನಡೀತೀಯಾ? ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. ಉನ್னை பிசாசு ஏமாற்ற முடியாது. ನಿನ್ನನ್ನು ಸೈತಾನನು ಮೋಸ ಮಾಡಕ್ಕೆ ಸಾಧ್ಯವೇ ಇಲ್ಲ. Amen. And God says, ದೇವರು ಹೇಳುತ್ತಾರೆ, I will make, amen, way in the wilderness and rivers in the desert. ಅಡವಿಯಲ್ಲಿ ನಾ ದಾರಿಯನ್ನು ಉಂಟು ಮಾಡುವೆನು, ಮರುಭೂಮಿಯಲ್ಲಿ ನದಿಯನ್ನು ಹರಿಸುವೆನು. எல்லாரும் சொல்லுங்க, ಎಲ್ಲರೂ ಹೇಳಿ, என்னுடைய ட்ரையான ಫೈನಾನ್ಸ್ಗಳು ನದಿಗಳಾಗಿ ಮಾರಬಹುದು. ನನ್ನ ಒಣಗಿ ಹೋಗಿರುವಂತ ಹಣಕಾಸುಗಳೆಲ್ಲ ನದಿಯಾಗಿ ಹರಿಯಲಿದೆ. ட்ரையான ಸ್ಪಿರಿಚುವಲ್ ಲೈಫ್ ಅಲ್ಲ, ಆಮೆನ್, ನದಿಯಾಗಿ ಓಡಬಹುದು. ನನ್ನ ಒಣಗೋಗಿರುವಂತ ಆತ್ಮಿಕ ಜೀವನಗಳೆಲ್ಲ ನದಿಯಾಗಿ ಹರಿಯಲಿದೆ. எத்தனை பேர் இன்னைக்கு ஆமென் சொல்றீங்க? ಎಷ್ಟು ಜನ ಇವತ್ತು ಆಮೆನ್ ಅಂತೀರಾ? ஹalleluya, ஹalleluya. ஆமென். வறண்டு போயிருக்கிற தரிசனங்கள் எல்லாம் திரும்பி கர்த்தர் கொடுக்க போகிறார். ಒಣಗಿ ಹೋಗಿರುವಂತ ದರ್ಶನಗಳನ್ನೆಲ್ಲವನ್ನು ದೇವರು ತಿರುಗಿಸಿ ಕೊಡಲಿದ್ದಾರೆ. ಆಮೆನ್, ஹalleluya, ஹalleluya. எத்தனை பேர் ஆமென் ಎಷ್ಟು சொல்றீங்க? ಜನ ಆಮೆನ್ ಅಂತೀರಾ? ஆகாரின் தேவன் உங்களுக்காக ஊற்றுகளை உருவாக்க போகிறார். ಆಗಾರಿನ ದೇವರು ನಿಮಗೋಸ್ಕರ ಬುಗೆಗಳನ್ನು ಸೃಷ್ಟಿ எத்தனை ಮಾಡಲಿದ್ದಾರೆ. பேர் ஆமென் சொல்றீங்க? ಎಷ್ಟು ಜನ ಆಮೆನ್ நீங்க ಅಂತೀರಾ? தொலைந்து போக மாட்டீர்கள், ನೀವು ಕಳೆದು ಹೋಗುವುದಿಲ್ಲ, நீங்க மரணத்தை அடைய ನೀವು மாட்டீர்கள். ಮರಣವನ್ನು ಹೊಂದುವುದಿಲ್ಲ. கர்த்தர் உங்களுக்காக உதவி இல்லாத இடத்துல கர்த்தர் ஊற்றுகளை உருவாக்க போகிறார். ಸಹಾಯ ಇಲ್ಲದೆ ಇರುವಂತ ಸ್ಥಳಗಳಲ್ಲಿ ದೇವರು ನಿಮಗೋಸ್ಕರ ಬುಗೆಗಳನ್ನು ಸೃಷ್ಟಿ ಮಾಡುತ್ತಾರೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? இந்த வருஷத்துல ಈ ವರ್ಷದಲ್ಲಿ you will see strong angelic ministry in everything that you do. ನೀವು ಮಾಡುವಂತ ಎಲ್ಲಾ ಕಾರ್ಯದಲ್ಲಿ ಬಲವಾದ ದೇವದೂತರ ಸಹಾಯಗಳನ್ನು You ನೋಡುತ್ತೀರಾ. will see someone God sending you. ಯಾರಾದ್ರೂ ಒಬ್ಬರನ್ನು ದೇವರು ಕಳಿಸುವುದನ್ನು ನೀವು ನೋಡ್ತೀರಾ. உங்களுக்காக வருவார்கள். ಅವರು ನಿಮಗೋಸ್ಕರನೇ ஒரு ಬರ್ತಾರೆ. 2 நிமிஷம் உங்களுக்காக எல்லாம் செஞ்சு கொடுத்துட்டு போய்டுவாங்க. ಒಂದು 2 ನಿಮಿಷ ನಿಮಗೋಸ್ಕರ ಎಲ್ಲವನ್ನು ಮಾಡಿಕೊಟ್ಟು ಹೋಗ್ಬಿಡ್ತಾರೆ. அவங்க உங்களுக்கு கிடைக்கவே மாட்டாங்க. ಅವರು ನಿಮಗೆ ಸಿಗದೇ ಇಲ್ಲ. அது எதற்காக ஆண்டவர் அனுப்புகிறார்? ಯಾಕೆ ದೇವರು ಹಾಗೆ ಕಳಿಸ್ತಾರೆ? வறண்ட நிலங்களை நதிகளாய் மாற்ற, ಮರುಭೂಮಿಗಳನ್ನು ನದಿಗಳಾಗಿ ಬದಲಾಯಿಸಲು. I tell you, ನಿಮಗೆ ನಾನು ಹೇಳ್ತೇನೆ, I prophesy, ನಾನು ಪ್ರವಾದಿಸ್ತೇನೆ, இந்த வருஷத்துல கர்த்தர் உங்க வாழ்க்கையில எப்படி அற்புதம் பண்ண போகிறார் ಈ ಒಂದು ವರ್ಷದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಹೇಗೆ ಅದ್ಭುತ ಮಾಡ್ತಾರೆ ಅಂದ್ರೆ, எல்லா ஜனங்களும் உங்களை எதிர்க்கிறவர்களும் கூட உங்களை பார்த்து பயப்படுவார்கள். ನಿಮ್ಮನ್ನು ವಿರೋಧಿಸುವಂತ ಜನರು ಕೂಡ ನಿಮ್ಮನ್ನು ನೋಡಿ ಹೆದರುತ್ತಾರೆ. பேர் ஆமென் சொல்றீங்க? உங்களுக்கு விரோதமாய் வருகிறவர்கள், ನಿಮ್ಮ ವಿರೋಧವಾಗಿ ಬರುವವರು, உங்களோடு கர்த்தர் இருக்கிறதை பார்த்து தேவனை துதிப்பார்கள். ನಿಮ್ಮ ಜೊತೆ ದೇವರು ಇರುವುದನ್ನು ನೋಡಿಯೇ ದೇವರನ್ನು ಸ್ತುತಿ ಮಾಡ್ತಾರೆ. எதற்காக தெரியுமா? ಯಾಕೆ ಗೊತ್ತಾ? கர்த்தர் வனாந்தரத்திலே வழிகளை உண்டாக்க போகிறார். ದೇವರು ಅಡವಿಗಳಲ್ಲಿ ದಾರಿಯನ್ನು ಸೃಷ್ಟಿ ಮಾಡುತ್ತಾರೆ. எப்படி ಆண்டவர் இதை சொல்லுகிறார் என்றால், ದೇವರು ಹೇಗೆ ಇದನ್ನು ಹೇಳ್ತಿದ್ದಾರೆ ಅಂದ್ರೆ, நீங்க மேலே வசனத்தை நீங்கள் படித்தீர்கள் என்றால், ನೀವು ಹಾಗೆ ಮೇಲೆ ವಾಕ್ಯಗಳನ್ನು ನೋಡಿದ್ರೆ, if you read the 17th verse, ಅದನ್ನ 7ನೇ ವಾಕ್ಯವನ್ನು ಓದುವಾಗ, amen, God says, ದೇವರು ಹೇಳುತ್ತಾರೆ, amen, it is I who makes
16th verse, he says, I who makes way in the seas. 16ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಸಮುದ್ರದಲ್ಲಿ ದಾರಿಯನ್ನು ಮಾಡುವಾತನೇ ನಾನು. ಆಂಡವರು he introduces himself as, ದೇವರು ತನ್ನನ್ನೇ ಪರಿಚಯ ಮಾಡ್ತಾ ಇದ್ದಾರೆ. I am the one who opens the seas and make paths. ನಾನೇ ಸಮುದ್ರವನ್ನು ಎರಡಾಗಿ ಮಾಡಿ ದಾರಿಯನ್ನು ಸೃಷ್ಟಿ ಮಾಡುವವನು. இன்றைக்கு ஒன்னு சந்தோஷமான காரியத்தை சொல்ற கேளுங்க. ಇವತ್ತು ಒಂದು ಸಂತೋಷವಾದ ಕಾರ್ಯವನ್ನು ಹೇಳ್ತೇನೆ. God making a way for you in your tough times. ನಿಮ್ಮ ಕಷ್ಟದ ಸಮಯದಲ್ಲಿ ದೇವರೊಂದು ದಾರಿಯನ್ನು ಮಾಡುವುದು, that may be new to you. ಅದು ನಿಮಗೆ ಹೊಸದಾಗಿರಬಹುದು. But it is not new to God. ಆದರೆ ದೇವರಿಗೆ ಅದು ಹೊಸದಲ್ಲ. God says, ದೇವರು ಹೇಳುತ್ತಾರೆ, it is I who opened the Red Sea and made way. ನಾನೇ ಆ ಕೆಂಪು ಸಮುದ್ರವನ್ನು ತೆರೆದು ದಾರಿಯನ್ನು ಸೃಷ್ಟಿ ಮಾಡಿದಾತನು. ಬೇರೆ ನಂಬರಿಗೆ இந்த ವರ್ಷ ಎಷ್ಟು ಜನ ನಂಬುತ್ತೀರಾ? ಈ ವರ್ಷ ಕರ್ತರು எனக்காக வழிகளை உண்டாக்க போகிறார். ದೇವರು ನನಗೋಸ್ಕರ ದಾರಿಗಳನ್ನು ತೆರೆಯಲಿದ್ದಾರೆ. எனக்காக வழிகளை உண்டாக்க போகிறார். ದೇವರು ನನಗೋಸ್ಕರ ದಾರಿಗಳನ್ನು ತೆರೆಯಲಿದ್ದಾರೆ. Who are you people? ನೀವು ಯಾರು ಜನರು? You are called to prepare a highway for God. ದೇವರಿಗಾಗಿ ಒಂದು ದೊಡ್ಡ ದಾರಿಯನ್ನು ಉಂಟು ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. ಆಂಡವರು உங்களை பார்த்து சொல்றார், ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, உங்களுக்காக நான் வழிகளை உண்டாக்க போறேன். ನಿಮಗೋಸ್ಕರ ನಾನು ದಾರಿಯನ್ನು ಉಂಟು ಮಾಡುತ್ತೇನೆ. உங்களுக்காக நான் நதிகளை பாய வைக்க போறேன். ನಿಮಗೋಸ್ಕರ ನಾನು ನದಿಯನ್ನು ಹರಿಸುವೆನು. ಎತ್ತನೆ ಬೇರೆ இன்னைக்கு ಆಮೆನ್ சொல்றீங்க? ಎಷ್ಟು ಜನ ಇವತ್ತು ಆಮೆನ್ ಅಂತೀರಾ? Hallelujah. Hallelujah. Amen. Take these promises. ಈ ಒಂದು ವಾಗ್ದಾನಗಳನ್ನು ಹೊಂದಿಕೊಳ್ಳಿ. Isaiah chapter 42. Isaiah 43. Isaiah ಪ್ರವಾದನೆ ಪುಸ್ತಕ 43ನೇ Right from ಅಧ್ಯಾಯ 16 to 21. 16ರಿಂದ 21. These are the promises for this year. ಈ ಒಂದು ವರ್ಷದ ವಾಗ್ದಾನವೇ ಇದೆ. Amen. Amen. Take one more word. ಇನ್ನೊಂದು ವಾಕ್ಯವನ್ನು ಗಮನಿಸಿ. Isaiah chapter 65. Isaiah 65. Amen. From 17 17ರಿಂದ till the last. ಕೊನೆಯ ವಾಕ್ಯದವರೆಗೂ. Amen. And if you look at amen the book of Ezekiel. ಎಸೆಕಿಯಲ್ ಪುಸ್ತಕ. Amen. Chapter 36. 36. Amen. There you can see the promises of God right from the verse 26 to 26ನೇ ವಾಕ್ಯದಿಂದ 35ನೇ ವಾಕ್ಯದ ತನಕವೂ ಕೂಡ ದೇವರ ವಾಗ್ದಾನಗಳನ್ನು ನೋಡಬಹುದು. promises for you. ಇದೆಲ್ಲ ನಿಮಗೆ ಇರುವಂತ ವಾಗ್ದಾನ. ಬೇರೆನಿಗೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Are you happy? ಸಂತೋಷವಾಗಿದ್ದೀರಾ? Your beginning may be very small. ನಿಮ್ಮ ಪ್ರಾರಂಭವು ಅದು ಅಲ್ಪವಾಗಿರಬಹುದು. But your end will be glory. ಆದರೆ ನಿಮ್ಮ ಮುಕ್ತಾಯವು ಅದು ಮಹಿಮೆ ಉಳ್ಳದಾಗಿರುತ್ತದೆ. ದೇವರು ಹೇಳುತ್ತಾರೆ, even in the beginning I will do great things. ಆದರೆ ನಾನು ಪ್ರಾರಂಭದಲ್ಲೂ ಕೂಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತೇನೆ. ಪ್ರಾರಂಭದಲ್ಲಿ ಉங்க ಕಣ್ಗಳು பார்க்கும்படி புதிய ಕಾರ್ಯಗಳನ್ನು, ಪ್ರಾರಂಭದಲ್ಲಿಯೇ ದೊಡ್ಡ ಕಾರ್ಯಗಳನ್ನು ನಿಮ್ಮ ಕಣ್ಣುಗಳು ನೋಡುವ ರೀತಿಯಲ್ಲಿ ಮಾಡುತ್ತೇನೆ.